ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. 3ನೇ ಅಧ್ಯಾಯ 4ನೇ ಪಾದ ಪ್ರಾರಂಭ. ಮೊದಲನೇ ಅಧಿಕರಣ ಯಾವುದು ಅಂತಂದ್ರೆ ಪುರುಷಾರ್ಥಾಧಿಕರಣ ಅಂತ ಹೇಳಿ. ಇಲ್ಲಿ ಪುರುಷಾರ್ಥೋ ಅತಃಶಬ್ದಾತ್ ಇತಿ ಬಾದರಾಯಣ ಮೊದಲನೇ ಸೂತ್ರವನ್ನ ಆರಂಭ ಮಾಡ್ತಾ ಇದ್ದಾರೆ. ಇದು ಮೊದಲು ಸಿದ್ಧಾಂತ ಸೂತ್ರನೇ ಬರ್ತೈತಿ ಫಸ್ಟ್ ಇವಾಗ. ಇಲ್ಲಿ ಪುರುಷಾರ್ಥ ಅತಃಶಬ್ದಾತ್ ಇತಿ ಬಾದರಾಯಣ. ಇಲ್ಲಿ ಪುರುಷಾರ್ಥ ಅಂತಂದ್ರೆ ಇಲ್ಲಿ ಮೋಕ್ಷ ರೂಪವಾಗಿರ್ತಕ್ಕಂಥ ಪುರುಷಾರ್ಥ ಅಂತ. ಇಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಪುರುಷಾರ್ಥಗಳದಾವು. ಅದರಲ್ಲಿ ಧರ್ಮ, ಅರ್ಥ, ಕಾಮಗಳು ಗೌಣ ಪುರುಷಾರ್ಥ, ಮೋಕ್ಷ ಅನ್ನುವಂಥದ್ದು ಮುಖ್ಯ ಪುರುಷಾರ್ಥ ಅಂತ ಹೇಳಿಸ್ಕೊಡ್ತದೆ. ಮೋಕ್ಷ ಅಂತಂದ್ರೇನು? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಗೆನೆ ಮೋಕ್ಷ ಅಂತ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ದುಃಖದ ಆತ್ಯಂತಿಕ ನಿವೃತ್ತಿ, ಅಂದ್ರೆ ಹೋದ ದುಃಖ ಮರಳಿ ಬಂದಿರಬಾರದು, ಪರಮಾನಂದ ಪ್ರಾಪ್ತಿಯಾಗಿರಬೇಕು. ಅದನ್ನ ಸಾಕೆನಿಸದೆ ಸವೆಯದೆ ಬೇರೊಂದನ್ನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆಗುಂದದೆ ನಿರುಪಮ ಶಂಭುಲಿಂಗದೋಳು ಏಕಮೆನ್ಪ ಸುಖಮೊಂದಲ್ಲದೆ ಅಂತ ನಿಜಮಶಿಳವರು ಹೇಳ್ಕೊಂಡು ಬಂದಿದ್ದಾರೆ. ಯಾವುದನ್ನು ಪಡ್ಕೊಂಡ ಮೇಲೆ ಸಾಕನಿಸಿರಬಾರದು, ಸವದಿರಬಾರದು, ಮತ್ತೊಂದನ್ನು ಪಡೀಬೇಕನ್ನುವಂತ ಆಸೆ ಹುಟ್ಟಿರಬಾರದು, ತನ್ನ ಕೈ ಬಿಟ್ಟು ಹೋಗಿರಬಾರದು. ಅಂತಾದ ನಿರುಪಮವಾಗಿರ್ತಕ್ಕಂಥದ್ದು, ಅದು ಏಕರೂಪವಾಗಿರ್ತಕ್ಕಂಥ ಸುಖ ಅಂತೇಳಿ ನಿಜಮಶಿಳವರು ಹೇಳ್ಕೊಂಡ್ ಬಂದಾರಲ್ಲ. ಅಂಥ ಒಂದು ಮೋಕ್ಷ ರೂಪವಾದ ಪುರುಷಾರ್ಥ ಅನ್ನುವಂಥದ್ದು ಅತಃ ಇದರಿಂದ ಅಂತಂದ್ರೆ ಜ್ಞಾನದಿಂದ ಅಂತ, ವಿದ್ಯೆಯಿಂದ ಅಥವಾ ಜ್ಞಾನದಿಂದ, ಶಬ್ದಾತ್ ಯಾಕಂದ್ರೆ ಹಾಗೆ ಶ್ರುತಿ ಹೇಳ್ತದಂತ, ಇತಿ ಬಾದರಾಯಣ, ಬಾದರಾಯಣರು ಅಂದ್ರೆ ವ್ಯಾಸ ಮಹರ್ಷಿಗಳು ಇದನ್ನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಇಲ್ಲಿ ಅದನ್ನ ಭಾಷ್ಯದೊಳಗ ಇಲ್ಲಿ ಪರಮ ಪುರುಷಾರ್ಥ ಅನ್ನುವಂಥದ್ದು ಅದು ವಿದ್ಯೆಯಿಂದಲೇ ಆಗ್ತದ. ವಿದ್ಯೆ ಅಂದ್ರೆ ಜ್ಞಾನ ಅಂತ, ವಿದ್ಯ ಜ್ಞಾನಿ ಅಂತ ಹೇಳ್ತಾರೆ. ವಿದ್ಯೆ ಅಂದ್ರೆ ಅರಿವು, ಜ್ಞಾನ. ಅಥ ಇದಾನಿಂ ಔಪನಿಷದಂ ಆತ್ಮಜ್ಞಾನಂ ಕಿಂ ಅಧಿಕಾರಿದ್ವಾರೇಣ ಕರ್ಮಣ್ಯೇವ ಅನುಪ್ರವಿಶತಿ ಆಹೋಸ್ವಿತ್ ಸ್ವತಂತ್ರಮೇವ ಪುರುಷಾರ್ಥ ಸಾಧನಂ ಭವತಿ ಇತಿ ಮೀಮಾಂಸಮಾನಃ ಸಿದ್ಧಾಂತೇನೈವ ತಾವತ್ ಉಪಕ್ರಮತೆ. ಪುರುಷಾರ್ಥ ಅಥ ಇತಿ. ಅಥ ಇದಾನಿಂ ಅಂದ್ರೆ ಈಗ, ಅಂದ್ರೆ ಇನ್ನ ಔಪನಿಷದಂ ಅಂದ್ರೆ ಉಪನಿಷತ್ತುಗಳಲ್ಲಿ ಹೇಳಿರ್ತಕ್ಕಂಥ, ಇಲ್ಲಿ ಉಪನಿಷತ್ತುಗಳು 1008 ಅದಾವು. ಮತ್ತು ಅದಕ್ಕೆ 108 ಅಂತನೂ ಕೂಡ ಹೇಳ್ತಾರ. ಅದರಲ್ಲಿ ಮುಖ್ಯವಾಗಿ 11 ಉಪನಿಷತ್ತುಗಳು, ಇದು 10 ಉಪನಿಷತ್ತುಗಳು ಅಂತ. ಈಶಾ, ಕೇನ, ಕಠ, ಮುಂಡಕ, ಮಾಂಡುಕ್ಯ, ತೈತ್ರೇಯ, ಐತರೇಯ, ಚಾಂದೋಗ್ಯ, ಬೃಹದಾರಣ್ಯಕ ಅಂತ ಹೇಳಿ ಇವು ಒಟ್ಟು 10 ಉಪನಿಷತ್ತುಗಳದಾವ. ಇವು ಅವು ಆ ಉಪನಿಷತ್ತುಗಳಲ್ಲಿ ಹೇಳಿರ್ತಕ್ಕಂಥದ್ದು ಯಾವುದು? ಆತ್ಮವಿದ್ಯೆ ಅಂತ. ಉಪನಿಷತ್ತುಗಳಲ್ಲಿ ಹೇಳಿರ್ತಕ್ಕಂಥ ಯಾವ ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಅನ್ನುವಂಥದ್ದೇ ಅನ್ನದ ಕಿಂ ಅಧಿಕಾರಿ, ಆತ್ಮಜ್ಞಾನಕ್ಕೆ ಅಧಿಕಾರಿ ಅನ್ನುವಂಥವನೇನದಾನಲ್ಲ, ಅಧಿಕಾರಿ ದ್ವಾರೇಣ ಕರ್ಮಣಿ ಏವ ಅನುಪ್ರವೇಶತಿ ಆಹೋಷಿತ್ ಸ್ವತಂತ್ರಮೇವ ಪುರುಷಾರ್ಥ ಸಾಧನಂ ಭವತಿ. ಅಂದ್ರೆ ಆ ಅಧಿಕಾರಿಗಳ ಮುಖಾಂತರವಾಗಿ ಕರ್ಮದಲ್ಲಿಯೇ ಅಲ್ಲಿ ಅನುಪ್ರವಿಷ್ಟವಾಗುವಂತಹದ್ದು ಅಥವಾ ಸ್ವತಂತ್ರವಾಗಿಯೇ ಅದು ಪುರುಷಾರ್ಥಕ್ಕೆ ಸಾಧನ ಆಗ್ತದೋ ಅಂತೇಳಿ ಅದರ ವಿಚಾರ ಅನ್ನುವಂಥದ್ದನ್ನ ಇಲ್ಲಿ ಸಿದ್ಧಾಂತದಿಂದಲೇ ಉಪಕ್ರಮವನ್ನ ಮಾಡ್ತಾ ಇದ್ದಾರೆ ಅಂತ.
ಇಲ್ಲಿ ಕರ್ಮದೊಳಗನ ಅನುಪ್ರವಿಷ್ಟ ಆಗ್ತದೋ ಅಂದ್ರೆ ಕ್ರತುವಿಗೆ ಬೇಕಾಗಿರ್ತಕ್ಕಂಥ ಒಂದು ಕರ್ತೃತ್ವವನ್ನು ಹೇಳುವಂತ ಮೂಲಕ ಅದು ಕರ್ತೃತ್ವವಾಗಿರುವುದು ಅಂತ, ಅಂದ್ರೆ ಕರ್ತೃವಿನ ಮುಖಾಂತರವಾಗಿ ಆಗಿರ್ತಕ್ಕಂಥದ್ದು ಅಂತ. ಯಾಕಂದ್ರೆ ಒಬ್ಬ ಕರ್ಮವನ್ನ ಮಾಡ್ತಕ್ಕಂಥ ಕರ್ತೃ ಇರ್ತಾನ ಅವನು. ಅಲ್ಲಿ ಕರ್ಮವನ್ನ ಮಾಡಿ ಅಂದ್ರೆ ಆ ಕರ್ಮದ ಮುಖಾಂತರವಾಗಿ ಅಲ್ಲಿ ಆತ್ಮಜ್ಞಾನವನ್ನು ಪಡ್ಕೊಳ್ಬೇಕು, ಅಥವಾ ಅಲ್ಲಿ ಸ್ವತಂತ್ರವಾಗಿನೇ ಅದು ಪುರುಷಾರ್ಥ ಸಾಧನ ಆಗ್ತದೋ, ಅಂದ್ರೆ ಮೋಕ್ಷ ರೂಪ ಇರ್ತಕ್ಕಂಥ ಪುರುಷಾರ್ಥವನ್ನ ಕೊಡುವುದರಿಂದ ಅದು ಪುರುಷಾರ್ಥ ಆಗಿರ್ತದೋ ಅಂತ ಈ ರೀತಿ ಒಂದು ವಿಚಾರಣೆ ಅನ್ನುವಂತಹದ್ದನ್ನ ಮಾಡಬೇಕಾಗೈತಿ. ಆದ್ದರಿಂದ ಮೊದಲು ಇಲ್ಲಿ ಪುರುಷಾರ್ಥ ಅತಶಬ್ದಾತ್ ಅಂತೇಳಿ ಇಲ್ಲಿ ಸಿದ್ಧಾಂತದಿಂದಲೇ ಉಪಕ್ರಮವನ್ನ ಮಾಡಿದ್ದಾರೆ ಅಂತ. ಅಲ್ಲಿ ಮೊದಲು ಸಂಶಯ, ಪೂರ್ವ ಪಕ್ಷ, ಆಮೇಲೆ ಸಿದ್ಧಾಂತ ಬರ್ತಿತ್ತಲ್ಲ, ಈಗ ಆರಂಭದೊಳಗನ ಇಲ್ಲಿ ಪುರುಷಾರ್ಥದ ಶಬ್ದಾತ್ ಅಂದ್ರೆ ವಿದ್ಯೆಯಿಂದಲೇ ಪುರುಷಾರ್ಥ ಅನ್ನುವಂತಹದ್ದು ಉಂಟಾಗ್ತದ ಅಂತ ಹೇಳಿ ಇಲ್ಲಿ ಬಾದರಾಯಣಾಚಾರ್ಯರು ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ ಹೇಳಿ ಸೂತ್ರವನ್ನ ಆರಂಭ ಮಾಡ್ತಾ ಇದ್ದಾರೆ. ಅಂದ್ರೆ ಸಿದ್ಧಾಂತ ಸೂತ್ರವನ್ನೇ ಇಲ್ಲಿ ಉಪಕ್ರಮ ಮಾಡಿದ್ದಾರೆ ಅಂತ. ಅಸ್ಮಾತ್ ವೇದಾಂತ ವಿಹಿತಾತ್ ಆತ್ಮಜ್ಞಾನಾತ್ ಸ್ವತಂತ್ರಾತ್ ಪುರುಷಾರ್ಥಃ ಸಿದ್ಧ್ಯತೀತಿ ಬಾದರಾಯಣ ಆಚಾರ್ಯ ಮನ್ಯತೆ. ಇಲ್ಲಿ ವೇದಾಂತ ವಿಹಿತಾತ್ ಆತ್ಮಜ್ಞಾನಾತ್ ಅಂದ್ರೆ ವೇದಾಂತ ವಿಹಿತವಾಗಿರ್ತಕ್ಕಂಥ ಆತ್ಮಜ್ಞಾನದಿಂದ ಅಂತ. ವೇದಾಂತ ಅಂದ್ರ ಉಪನಿಷತ್ತು ಅಂತ. ತನ್ನ ಅನಾದಿ ಅವಿದ್ಯೆಯಂ ನಾಡೆ ಕೆಡಿಸಿ ಪರಮೋನ್ನತಿಯ ನೈದಿಸುವ ಕಾರಣಂ ವಿದ್ಯೆಗನ್ಯವೇ ಸೂಪನಿಷದರ್ಥ ಅಂತೇಳಿ ಅನುಭವ ಸಾರದಲ್ಲಿ ನಿಜಮಶಿಗಳವರು ಹೇಳ್ಕೊಂಡು ಬಂದಿದ್ದಾರೆ. ಅನಾದಿ ಕಾಲದಿಂದ ನಮ್ಮ ಸ್ವರೂಪವನ್ನ ಮುಚ್ಚಿ ಹಾಕೈತಲ್ಲ ಯಾವುದು ಅವಿದ್ಯೆ ಅನ್ನುವಂತಹದ್ದು, ತನ್ನ ಅನಾದಿ ಅವಿದ್ಯೆಯಂ ನಾಡಿ ಕೆಡಿಸಿ ಅಂದ್ರೆ ಚೆನ್ನಾಗಿ ನಾಶ ಮಾಡಿ ಅಂತ. ಅವಿದ್ಯೆ ಅನ್ನುವಂತಹದ್ದನ್ನ ಸಂಪೂರ್ಣವಾಗಿ ನಾಶಗೊಳಿಸಿ ಅಂತ. ಪರಮೋನ್ನತಿಯ ನೈದಿಸುವ ಕಾರಣಂ, ಪರಮೋನ್ನತಿ ಅಂದ್ರೆ ಮೋಕ್ಷ ಸುಖ ಅಂತ. ಆತ್ಮ ಸುಖವನ್ನ ಪರಮ ಮೋಕ್ಷವನ್ನ ಕರುಣಿಸುವ ಕಾರಣದಿಂದ ಅದಕ್ಕೆ ವಿದ್ಯೆ ಅಂತ ಕರೀತಾರ. ಅದಕ್ಕೆ ಉಪನಿಷತ್ ಅಂತನೂ ಕೂಡ ಕರೆದರು. ಉಪನಿಷತ್ ಅಂದ್ರೆ ವಿದ್ಯಾ. ಉಪನಿಷತ್ ಅಂದ್ರೆ ಅಲ್ಲಿ ಉಪನಿಷತ್ತುಗಳಲ್ಲಿ ಬರ್ತಕ್ಕಂಥದ್ದು ಏನದ ಅದು ಬ್ರಹ್ಮವಿದ್ಯೆ, ಆತ್ಮವಿದ್ಯೆಯನ್ನೇ ಕುರಿತು ಅಲ್ಲಿ ಇದೆ ಅಂತ. ಅದಕ್ಕಂದ್ರೆ ಅವರು ವೇದಾಂತ ವಿಹಿತವಾಗಿರ್ತಕ್ಕಂಥ ಆತ್ಮಜ್ಞಾನದಿಂದ ಇಲ್ಲಿ ಸ್ವತಂತ್ರವಾಗಿ ಅಂತ ಹೇಳ್ತಾ ಇದ್ದಾರೆ ಅವರು. ಸ್ವತಂತ್ರಾತ್ ಪುರುಷಾರ್ಥ ಸಿದ್ಧತಿ, ಸ್ವತಂತ್ರವಾಗಿ ಪುರುಷಾರ್ಥ ಸಿದ್ಧಿ ಅನ್ನುವಂತಹದ್ದು ಆಗ್ತದ ಅಂತೇಳಿ ಬಾದರಾಯಣಾಚಾರ್ಯರು ಮನ್ಯತೆ ಅಂತಂದ್ರ ಅವರು ಅದನ್ನ ಒಪ್ಪಿಕೊಂಡಿದ್ದಾರೆ ಅಂತ. ಅವರು ಅದಕ್ಕೆ ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಕುತ ಏತದವಗಮ್ಯತೆ, ಇದು ನಿಮ್ಗೆ ಹೇಗೆ ಗುರ್ತಾಗ್ತದ, ಇದನ್ನ ಹೇಗೆ ಹೇಳ್ತಾ ಇದ್ದೀರಿ, ಇದು ನಿಮ್ಗ ಹೆಂಗೆ ಬರೇ ಅಲ್ಲಿ ಯಾವುದು ಆತ್ಮಜ್ಞಾನದಿಂದಲೇ ಪುರುಷಾರ್ಥ ಸಿದ್ಧಿ ಆಗ್ತದನ್ನುವಂತಹದ್ದು ಇದು ನಿಮ್ಗೆ ಹೆಂಗ್ ಗುರ್ತಾಗ್ತದ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕ ಆಚಾರ್ಯ ಉತ್ತರ ಕೊಟ್ಟರು, ಶಬ್ದಾತ್ ಇತಿ. ಶಬ್ದಾತ್ ಅಂದ್ರೆ ಶ್ರುತಿಗಳಿಂದ ಅಂತ. ಶಬ್ದ ಅಂದ್ರೆ ಇಲ್ಲಿ ಶ್ರುತಿ. ಶ್ರುತಿಗಳು ಆತ್ಮಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ ಆಗ್ತಾವೆ ಅಂತ ಹೇಳಿ ನಮಗ ಶ್ರುತಿಗಳೇ ಬೋಧ ಮಾಡ್ತಾ ಇದ್ದಾವೆ. ಶ್ರುತಿ ಪ್ರಮಾಣ ನಮಗೈತಿ. ಶ್ರುತಿಯೇ ಪ್ರಮಾಣ ವಕೀಲರಿಗೆ, ಎಲ್ಲರಿಗೂ ಕೂಡ ಶ್ರುತಿಗಳೇ ಪ್ರಮಾಣಗಳಾಗಿದ್ದಾವೆ. ಶ್ರುತಿ ಹೇಳ್ತದ ನಾವು ಒಪ್ಲೇಬೇಕಲ್ರಿ. ಯಾಕಂದ್ರೆ ಅದು ಅಪೌರುಷೇಯ ವಾಣಿ, ಒಬ್ಬ ಪುರುಷನಿಂದ ಹೇಳಿದ್ದಲ್ಲ ಅದು. ಅದು ಸಾಕ್ಷಾತ್ ಭಗವಂತನ ವಾಣಿ ಅನ್ನುವಂತಹದ್ದು ಅಂತ. ಶಬ್ದಾತ್ ಇತ್ಯಾಹ ತಥಾಹಿ. ಹಾಗಾದ್ರೆ ಆ ಶ್ರುತಿಗಳು ಯಾವುವು, ಶ್ರುತಿಗಳೆಲ್ಲ ಏನ್ ಹೇಳ್ತಾ ಇದ್ದಾವೆ ಅಂತಂದ್ರೆ ಅದಕ್ಕಂದ್ರೆ ಅವರು ಆತ್ಮ ತರತಿ ಶೋಕಂ ಆತ್ಮವಿತ್ ಛಾಂದೋಗ್ಯದಲ್ಲಿ ಬರ್ತದೆ. ಆತ್ಮವಿತ್ ಶೋಕಂ ತರತಿ ಅಂತ. ಯಾವನು ಆತ್ಮನನ್ನ ಅರಿತಿದ್ದಾನೋ ಅವನೇ ಶೋಕವನ್ನ ದಾಡ್ತಾನೆ ಅಂತ. ಶೋಕ ಅಂದ್ರೆ ದುಃಖ. ಈಗ ನಮ್ಮ ಸಂಸಾರದಲ್ಲಿ ಅನಂತ ರೀತಿ ದುಃಖವನ್ನ ನಾವು ಅನುಭವ ಮಾಡ್ತಾ ಇದ್ದೇವಲ್ಲ, ನಾವಿದನ್ನ ದಾಟಬೇಕಾಗಿತ್ತು ಅಂತಂದ್ರೆ ನಮಗ ಆತ್ಮಜ್ಞಾನ ಅನ್ನುವಂತಹದ್ದು ಆಗಬೇಕು.
ಆತ್ಮಜ್ಞಾನ ಆದಾಗಲೇ ನಾವು ಶೋಕ ಸಾಗರವನ್ನ ದಾಟ್ಲಿಕ್ಕಾಗ್ತದ ಅಂತೇಳಿ ಶ್ರುತಿನೇ ನಮಗೆ ಉಪದೇಶ ಮಾಡ್ಕೊಂಡು ಬಂದದ. ಛಂದೋಗ್ಯ ಉಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಸಯೋ ಹವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಮತ್ತು ಮುಂಡಕೋಪನಿಷತ್ತಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಸಯೋಹ ವೈ ತತ್ಪರಮಂ ಬ್ರಹ್ಮವೇದ, ಅಂದ್ರೆ ಯಾವನು ಗುರುಗಳಿಗೆ ಶರಣಾಗತನಾಗಿ ಗುರುಗಳಿಂದ ಬ್ರಹ್ಮವನ್ನ ಅರಿತಾ ಇದ್ದಾನೋ, ಸಯೋಹ ವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ, ಅವನು ಬ್ರಹ್ಮವೇ ಆಗಿಬಿಡ್ತಾನಂತ. ಅವನು ಬ್ರಹ್ಮವನ್ನ ಅರಿತು ಅವನು ಬ್ರಹ್ಮವೇ ಆಗಿಬಿಡ್ತಾನಂತ. ತರತಿ ಶೋಕಂ ತರತಿ ಪಾಪ್ಮಾನಂ ತರತಿ ಗುಹಾ ಗ್ರಂಥಿ ಮುಕ್ತೋ ಮೃತೋ ಭವತಿ ಅಂತಲ್ಲಿ ಶ್ರುತಿ ಹೇಳ್ತದೆ. ಅವನು ಶೋಕವನ್ನ ದುಃಖಗಳನ್ನ ದಾಟ್ತಾ ಇದ್ದಾನೆ ಮತ್ತು ಎಲ್ಲ ಪಾಪಗಳಿಂದ ಬಿಡಲ್ಪಡ್ತಾ ಇದ್ದಾನೆ. ತರತಿ ಶೋಕಂ ತರತಿ ಪಾಪ್ಮಾನಂ ಅಂದ್ರೆ ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಬಿಡ್ತಾನಂತ. ಗುಹಾ ಗ್ರಂಥಿ ಮುಕ್ತೋ ಅಮೃತೋ ಭವಂತಿ ಅಂದ್ರೆ ಈ ಹೃದಯ ಗುಹೆ ಅನ್ನುವಂತಹದ್ದಲ್ಲ. ಅಂದ್ರೆ ಇಲ್ಲಿ ಹೃದಯದ ಗಂಟು ಅಂತಾರ, ವಿದ್ಯತೆ ಹೃದಯ ಗ್ರಂಥಿ ಅಂತ ಹೇಳಿದ್ರಲ್ಲ, ಅಂದ್ರೆ ಅದು ಸಡಿಲಾಗ್ತದ ಅಂತ. ಅಂದ್ರೆ ಆತ್ಮ ಅನಾತ್ಮಗಳ ಒಂದು ಬೆರಿಕೆ ಅನ್ನುವಂತಹದ್ದು ಏನಾಗಿತ್ತಲ್ಲ, ತಾಜಾತ್ವ ತಿಳ್ಕೊಂಡಿದ್ದವಾಗ ಅದು ಹೊರಟು ಹೋಗ್ಬಿಡ್ತೈತೆ ಅಂತ. ಅಲ್ಲಿ ಕೇವಲ ಅವನು ಅಮರನಾಗಿ ಹೋಗ್ಬಿಡ್ತಾನ, ಅಮೃತತ್ವವನ್ನು ಹೊಂದಿ ಬಿಡ್ತಾ ಇದ್ದಾನ ಅಂತ ಅಂತೇಳಿ ಹೀಗೆ ಅಲ್ಲಿ ಉಪನಿಷತ್ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ್ದು. ಆಮೇಲೆ ಬ್ರಹ್ಮವಿದಾಪ್ನೋತಿ ಪರಂ, ತೈತ್ತರೀಯ ಉಪನಿಷತ್ತಲ್ಲಿ ಏನ್ ಹೇಳ್ತಾ ಇದ್ದಾರೆ, ಬ್ರಹ್ಮವಿತ್ ಆಪ್ನೋತಿ ಪರಂ. ಪರಂ ಅಂದ್ರೆ ಪರಬ್ರಹ್ಮ. ಯಾವನು ಬ್ರಹ್ಮವನ್ನ ಅರಿತಾ ಇದ್ದಾನೋ, ಬ್ರಹ್ಮವಿತ್ ಅಂದ್ರೆ ಬ್ರಹ್ಮವನ್ನ ಅರಿತವನು ಅಂತ. ಆಪ್ನೋತಿ ಪರಂ ಅಂದ್ರೆ ಪರಬ್ರಹ್ಮವನ್ನೇ ಹೊಂದುತ್ತಾನೆ ಅಂತ. ಇದು ತೈತ್ತರೀಯ ಉಪನಿಷತ್ತಿನಲ್ಲಿ ಬಂದಿರತಕ್ಕಂತ ಮಂತ್ರ. ಪೂರ್ವದಲ್ಲಿ ಹೇಳಿದ್ದು ಛಾಂದೋಗ್ಯೋಪನಿಷತ್ತಿನ ಮಂತ್ರ. ಅದು ಛಾಂದೋಗ್ಯದಲ್ಲಿ ತರತಿ ಶೋಕಮಾತ್ಮವಿತ್ ಅಂತ ಹೇಳಿದ್ರು. ಇದು ಸಯೋಹೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮವಿಭವತಿ ಅನ್ನುವಂಥದ್ದು ಮುಂಡಕೋಪನಿಷತ್ತು. ಆಮೇಲೆ ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮವನ್ನು ಅರಿತವನು ಬ್ರಹ್ಮವೇ ಆಗ್ತಾನೆ, ಬ್ರಹ್ಮವನ್ನೇ ಹೊಂದ್ತಾ ಇದ್ದಾನೆ ಅಂತೇಳಿ ಹಿಂಗ ತೈತ್ತರೀಯ ಉಪನಿಷತ್ತು ಕೂಡ ಹೇಳ್ತದ. ಆಚಾರ್ಯವಾನ್ ಪುರುಷೋ ವೇದ. ಒಂದು ಛಾಂದೋಗ್ಯ ಉಪನಿಷತ್ನಲ್ಲಿ ಕೂಡ ಏನ್ ಹೇಳ್ತಾರ ಅಂತಂದ್ರೆ, ಆಚಾರ್ಯವಾನ್ ಪುರುಷೋ ವೇದ, ಯಾರು ಗುರುಗಳನ್ನ ಹೊಂದಿರ್ತಾರೋ, ಅಂದ್ರೆ ಯಾರು ಗುರುಗಳ ಒಂದು ಸೇವೆಯನ್ನ ಮಾಡಿ ಗುರುಪುತ್ರರಾಗಿ ಗುರುಗಳಿಂದ ಆತ್ಮಜ್ಞಾನವನ್ನ ಮಾಡ್ಕೊಂಡಿರ್ತಾರಲ್ಲ, ಅವರಿಗೆ ಮಾತ್ರ ಆ ಬ್ರಹ್ಮದ ಅರಿವಾಗ್ತದಂತ. ಬ್ರಹ್ಮವನ್ನ ಎಲ್ಲರೂ ಅರಿತುಕೊಳ್ಳುವುದಿಲ್ಲ. ಯಾರು ಗುರುಗಳಿಂದ ಆ ಆತ್ಮಜ್ಞಾನವನ್ನ ಅದು ಶ್ರವಣ ಮಾಡಿದಾರೋ, ಗುರುಗಳಿಂದ ಆತ್ಮಜ್ಞಾನವನ್ನ ಯಾರು ಶ್ರವಣ ಮನನ ನಿಧಿಧ್ಯಾಸನ ಮೂಲಕವಾಗಿ ಪಡ್ಕೊಂಡಿದಾರೋ ಅಂತ, ಅದು ಅದಕ್ಕೆ ಆಚಾರ್ಯವಾನ್ ಅಂದ್ರೆ ಗುರುಗಳನ್ನ ಹೊಂದಿರತಕ್ಕಂಥವರು ಅಂತ. ಪುರುಷೋ ವೇದ, ಪುರುಷ ಅಂದ್ರೆ ಪರಬ್ರಹ್ಮ ಪರಮಾತ್ಮ, ಆ ಪರಮಾತ್ಮನನ್ನ ವೇದ ಅಂದ್ರೆ ಅರಿತಾನೆ ಅಂತ. ಗುರುಗಳನ್ನ ಹೊಂದಿದವರು ಮಾತ್ರ ಆ ಪರಮಾತ್ಮನನ್ನ ಅರಿತಾ ಇದ್ದಾರೆ ಅಂತ ಹೇಳಿ ತಸ್ಯ ತಾವದೇವ ಚಿರನ್ನ ಯಾವನ್ನ ವಿಮೋಕ್ಷತ ಸಂಪತ್ಸೆ. ಅಂದ್ರೆ ಈ ಪ್ರಾರಬ್ಧ ಭೋಗ ತೀರುವುದಷ್ಟೇ ತಡ. ಬ್ರಹ್ಮಜ್ಞಾನ ಆದ ಬಳಿಕ ಪ್ರಾರಬ್ಧ ಭೋಗ ತೀರಿತು ಅಂತಂದ್ರೆ ಅವಾಗ ಅವನು ಯಾವನ್ನ ವಿಮೋಕ್ಷತ ಸಂಪತ್ಸೆ, ಅವನು ಬ್ರಹ್ಮ ರೂಪನೇ ಆಗಿ ಹೋಗ್ಬಿಡ್ತಾನಂತ. ಅವನು ಮೋಕ್ಷವನ್ನೇ ಪಡೀತಾ ಇದ್ದಾನೆ ಅಂತೇಳಿ ಹಿಂಗ ಚಾಂದೋಗ್ಯೋಪನಿಷತ್ ಅನ್ನುವಂತಹದ್ದು ಅದು ಬೋಧ ಮಾಡುವಂತಹದ್ದಾಗ್ತದ. ಯಹ ಆತ್ಮ ಅಪಹತ ಪಾಪ್ಮ ಇತ್ಯುಪಕ್ರಮ್ಯ. ನೋಡಿ, ಛಾಂದೋಗ್ಯೋಪನಿಷತ್ತಿನಲ್ಲಿಯೂ ಕೂಡ ಏನ್ ಹೇಳಿದ್ರು ಅಂತಂದ್ರೆ, ಯಹ ಆತ್ಮ ಅಪಹತ ಪಾಪ್ಮ ಅಂದ್ರೆ ಯಾವ ಆತ್ಮನು ಅಪಹತ ಪಾಪ್ಮ ಅಂದ್ರೆ ಆ ಪಾಪಗಳ ಹೊಡೆತವಿಲ್ಲದವನು ಅಂತ, ಪಾಪ ರಹಿತನಾಗಿರ್ತಕ್ಕಂಥವನು. ಆತ್ಮನಲ್ಲಿ ಪುಣ್ಯ ಪಾಪಗಳಿಲ್ಲ ಅಂತ. ಆತ್ಮ ಹೇಗಿದ್ದಾನೆ, ಯಾವನು ಅಪಹತ ಪಾಪ್ಮ ಅಂತಂದ್ರೆ ಏನು, ಪಾಪಗಳ ಸಂಬಂಧ ಇಲ್ಲದವನು, ಪಾಪರಹಿತನಾಗಿರ್ತಕ್ಕಂಥವನು ಯಾವ ಆತ್ಮ ಇದ್ದಾನಂತೇಳಿ
ಅಲ್ಲಿ ಉಪಕ್ರಮ ಅನ್ನುವಂಥದ್ದನ್ನ ಮಾಡಿ ಹ್ಮ್. ಇತ್ಯುಪಕ್ರಮ್ಯ ಸರ್ವಾಂಶ್ಚ ಲೋಕಾನಾಪ್ನೋತಿ ಸರ್ವಾಂಶ್ಚ ಕಾಮಾನ್ ಯಸ್ತಮಾತ್ಮಾನಮನುವಿದ್ಯೆ ವಿಜಾನಾತಿ. ನೋಡಿ, ಇದು ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳ್ತಕ್ಕಂಥ ಮಂತ್ರ. ಹ್ಮ್. ಸರ್ವಾಂಶ್ಚ ಲೋಕಾನ್ ಆಪ್ನೋತಿ ಸರ್ವಾಂಶ್ಚ ಕಾಮಾನ್, ಹ್ಮ್. ಅಂದ್ರೆ ಎಲ್ಲ ಲೋಕಗಳನ್ನು ಅವನು ಪಡಿತಾ ಇದ್ದಾನೆ. ಹ್ಮ್. ಯಾವನು ಈ ಆತ್ಮನನ್ನ ಅನುವೇದನದಿಂದ ಅರಿತುಕೊಳ್ತಾ ಇದ್ದಾನೋ ಅವನು ಸರ್ವ ಲೋಕಗಳನ್ನ ಮತ್ತು ಸರ್ವ ಕಾಮಗಳನ್ನು ಕೂಡ ಅವನು ಪಡೆದುಕೊಳ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳ್ಕೊಂಡು ಬಂದಾರ. ಸರ್ವಾಂಶ್ಚ ಲೋಕಾನ್ ಆಪ್ನೋತಿ ಸರ್ವಾಂಶ್ಚ ಕಾಮಾನ್ ಯಸ್ತಮಾತ್ಮಾನಂ ಅನುವಿದ್ಯೆ ವಿಜಾನಾತಿ. ಅಂದ್ರೆ ಆತ್ಮಾನಂ ಅನುವಿದ್ಯ ಅಂದ್ರೆ ಗುರುಗಳಿಂದ ಆ ಆತ್ಮನನ್ನ ಅನುವೇದನದಿಂದ ಅರಿತುಕೊಳ್ತಾ ಇದ್ದಾನೋ ಅಂತ. ಅಂದ್ರೆ ಶ್ರವಣ ಮನ ನಿಧಿಧ್ಯಾಸನ ಮೂಲಕವಾಗಿ ಆತ್ಮನ ಅರಿತುಕೊಳ್ತಾ ಇದ್ದಾನೋ ಅವನು ಎಲ್ಲ ಲೋಕಗಳನ್ನ ಎಲ್ಲ ಕಾಮನೆಗಳನ್ನ ಪಡಿತಾ ಇದ್ದಾನೆ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ್ದು. ಆತ್ಮ ವಾ ಅರೆ ದ್ರಷ್ಟವ್ಯ. ಮೈತ್ರಿ, ನೀನು ಆತ್ಮನನ್ನ ದರ್ಶನ ಮಾಡ್ಕೊಳ್ಬೇಕು ಅಂತ. ಆತ್ಮ ದರ್ಶನವನ್ನ ಮಾಡ್ಕೊಳ್ಬೇಕಂತ ಬೃಹದಾರಣ್ಯಕೋಪನಿಷತ್ನಲ್ಲಿ ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ್ನು ಕುರಿತು ಹೇಳಿರ್ತಕ್ಕಂಥ ಉಪದೇಶ ಅದು. ಅಲ್ಲಿ ಉಪಕ್ರಮವನ್ನ ಮಾಡಿದ್ರು. ಯಾರು? ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ್ನು ಕುರಿತು ಆತ್ಮವರೇ ದ್ರಷ್ಟವ್ಯೋ ಶ್ರೋತವ್ಯೋ ಮಂತವ್ಯ ನಿಧಿಧ್ಯಾಸಿತವ್ಯ. ನೀನು ಆತ್ಮ ದರ್ಶನ ಮಾಡ್ಕೊಳ್ಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಅಂತೇಳಿ ಅಲ್ಲಿ ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ್ನು ಕುರಿತು ಹೇಳ್ತಾ ಇದ್ದಾರೆ. ಅಲ್ಲಿ ಉಪಕ್ರಮವನ್ನು ಮಾಡಿ ಮತ್ತೇನ್ ಹೇಳಿದ್ರು ಲಾಸ್ಟ್ ಅದು? ಇತ್ಯುಪಕ್ರಮ್ಯ ಏತಾವದರೆ ಖಲು ಅಮೃತತ್ವಂ ಇತ್ಯೇವಂ ಜಾತೀಯಕಾ ಶ್ರುತಿ ಕೇವಲಾಯಾಃ ವಿದ್ಯಾಯಾಃ ಪುರುಷಾರ್ಥ ಹೇತುತ್ವಂ ಶ್ರಾವಯತಿ. ಏತಾವದರೆ ಖಲು ಅಮೃತತ್ವಂ ಅಂದ್ರೆ ಇದು ಈ ಆತ್ಮನ ಕಂಡುಕೊಳ್ಬೇಕು ಅಂತ ಉಪಕ್ರಮವನ್ನು ಮಾಡಿ ಇಷ್ಟೇ ಆ ಅಮೃತತ್ವ ಅನ್ನುವಂತಹದ್ದು ಅಂತ ಅಲ್ಲಿ ಶ್ರುತಿ ಹೇಳ್ತದೆ. ಇಲ್ಲಿ ಇದೇ ಇಷ್ಟೇ ಇಷ್ಟೇ ಅದು ಏನದ ಅಮೃತತ್ವ ಅನ್ನುವಂತಹದ್ದು ಅಂತೇಳಿ ಶ್ರುತಿ ಹೇಳ್ಕೊಂಬಂತದ. ಅದಕ್ಕೆ ಈ ಜಾತೀಯವಾಗಿರ್ತಕ್ಕಂಥ ಶ್ರುತಿಗಳು ಇತ್ಯಂ ಜಾತೀಯಕಾ ಶ್ರುತಿ ಕೇವಲಾಯ ವಿದ್ಯೆಯ ಪುರುಷಾರ್ಥ ಹೇತುತ್ವಂ ಶ್ರಾವಯತಿ. ಅಂದ್ರೆ ಕೇವಲ ವಿದ್ಯೆ ಅನ್ನುವಂತಹದ್ದು ಏನದಲ್ಲ, ಅಂದ್ರೆ ಇಲ್ಲಿ ಕರ್ಮ ಆಗಲಿ ಉಪಾಸನೆಗಳಾಗಲಿ ಅವುಗಳ ಸಂಬಂಧ ಅನ್ನುವಂತಹದ್ದು ಇಲ್ಲದೆ ಅಂತ. ಯಾಕಂದ್ರೆ ಇಲ್ಲಿ ಜೈಮಿನಿಯಾಚಾರ್ಯರು ಕರ್ಮಗಳಿಂದಲೇ ಮೋಕ್ಷ ಅಂತ ಹೇಳ್ತಾರ. ಅವರು ವೃತ್ತಿಕಾರರು ಕರ್ಮ ಮತ್ತು ಜ್ಞಾನ ಎರಡು ಸಮುಚ್ಚಯದಿಂದ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಆಚಾರ್ಯ ಅದನ್ನ ಖಂಡಿಸ್ತಾ ಇದ್ದಾರೆ. ಕೇವಲ ವಿದ್ಯೆಯಿಂದಲೇ ಪುರುಷಾರ್ಥ ಅಂದ್ರೆ ಏನು? ಮೋಕ್ಷ ರೂಪವಾಗಿರ್ತಕ್ಕಂಥ ಮೋಕ್ಷ ಏನು? ಮೋಕ್ಷ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದಂತ. ಇಲ್ಲಿ ಕೇವಲ ವಿದ್ಯೆ ಮೋಕ್ಷಕ್ಕೆ ಕಾರಣ ಅಂತ ಇಂಥ ಅನೇಕ ಶ್ರುತಿಗಳು ನಮಗ ಬೋಧ ಮಾಡ್ತಾ ಇದ್ದಾವೆ ಅಂತೇಳಿ ಇಷ್ಟು ಇದು ಬಾದರಾಯಣಾಚಾರ್ಯರ ಒಂದು ಅಭಿಪ್ರಾಯ. ಇದು ಶ್ರುತಿಗಳೆಲ್ಲವೂ ಕೂಡ ಆತ್ಮಜ್ಞಾನ ಆಗಬೇಕು ಅಂತಂದ್ರೆ ಇಲ್ಲಿ ಅಂದ್ರೆ ಆತ್ಮಜ್ಞಾನದಿಂದಲೇ ಇಲ್ಲಿ ಪುರುಷಾರ್ಥ ಸಿದ್ಧಿ ಅನ್ನುವಂತಹದ್ದನ್ನ ಇಲ್ಲಿ ಆಚಾರ್ಯ ಭಾಷ್ಯದಲ್ಲಿ ಆ ಮಂತ್ರ ವಿವರಣೆಯನ್ನ ಕೊಟ್ಟುಕೊಂಡು ಬಂದ್ರು. ಅಂದ್ರೆ ಸ್ವತಂತ್ರವಾಗಿ ಅಂತ ಹೇಳ್ತಾ ಇದ್ದಾರೆ ಅವರು. ಸ್ವತಂತ್ರವಾಗಿ ಪುರುಷಾರ್ಥ ಸಾಧನ ಆಗ್ತದೆ. ಯಾವುದು? ಆತ್ಮವಿದ್ಯೆ. ಅಲ್ಲಿ ಸ್ವತಂತ್ರ ಅಂದ್ರೆ ಏನು? ಮತ್ತೊಂದು ಕರ್ಮ ಆಗಲಿ ಉಪಾಸನಗಳಾಗ್ಲಿ ಅವುಗಳ ಸಹಾಯವನ್ನು ತಗೊಳ್ಳೋದಿಲ್ಲ ಅಂತ, ಡೈರೆಕ್ಟ್ ಆಗಿ ಅಂತ ನೇರವಾಗಿ ಆತ್ಮಜ್ಞಾನ ಹೊಂದಿದ್ರೆ ಸಾಕು. ಅವನು ಪರಮ ಪುರುಷಾರ್ಥವಾಗಿರ್ತಕ್ಕಂಥ ಮೋಕ್ಷವನ್ನ ಪಡಿತಾ ಇದ್ದಾನೆ ಅಂತ ಹೇಳಿ ಇಷ್ಟು ಈ ಒಂದು ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರು. ಇನ್ನ ಎರಡನೇ ಮಂತ್ರದೊಳಗ ಜೈಮಿನಿ ಆಚಾರ್ಯ ಬರ್ತಾ ಇದ್ದಾನೆ. ಇಲ್ಲ, ಇಲ್ಲಿ ಸ್ವತಂತ್ರವಾಗಿ ಯಾವ ಆತ್ಮಜ್ಞಾನ ಮೋಕ್ಷಕ್ಕೆ ಅದು ಸಾಧನ ಆಗೋದಿಲ್ಲ, ಅದು ಕಾರಣ ಆಗೋದಿಲ್ಲ ಅಂತ ಹೇಳಿ ಅವನು ತನ್ನ ವಾದವನ್ನ ಮಂಡಿಸ್ತಾ ಇದ್ದಾನೆ. ಶೇಷತ್ವಾತ್ ಪುರುಷಾರ್ಥವಾದೋ ಯಥಾನ್ವೇಷ್ವಿತಿ ಜೈಮಿನಿ. ಶೇಷತ್ವಾತ್ ಇದು ಕರ್ಮಶೇಷವಾಗಿರುವುದರಿಂದ ಅಂತ.
ಪುರುಷಾರ್ಥವಾದ ಪುರುಷಾರ್ಥವನ್ನು ಹೇಳ್ತಕ್ಕಂಥ ಇದು ಏನದ ಅರ್ಥವಾದ ಅಂತ ಹೇಳಿದರು. ಎಂದು ಹೇಳಿರ್ತಕ್ಕಂಥ ಏನ ಒಂದು ಉಪನಿಷತ್ ಮಂತ್ರಗಳದಾವಲ್ಲ ಅವು ಕೇವಲ ಅರ್ಥವಾದಗಳು ಅಂತ. ಯಾಕಂತಂದ್ರೆ ಯಥಾನ್ವೇಶ್ವಿತಿ ಜೈಮಿನಿ ಅವು ಬೇರೆ ಕಡೆಗಳಲ್ಲಿ ಅರ್ಥವಾದವಾಗಿ ಹಾಗೆ ಅದಾವು ಅಂತ. ಇದು ಜೈಮಿನಿ ಆಚಾರ್ಯರ ಒಂದು ಅಭಿಪ್ರಾಯ ಎನ್ನುವಂತಹದ್ದು. ಬೇರೆ ಕಡೆಗಳಲ್ಲಿ ಅವು ಅರ್ಥವಾದವಾಗಿದೆಯೋ ಆ ರೀತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದು ಅಂತೇಳಿ ಹೇಳ್ತಾ ಇದ್ದಾರೆ. ಈ ಪೂರ್ವ ಪಕ್ಷ ಆತ್ಮಜ್ಞಾನ ಇದು ಕರ್ಮ ಸಂಬಂಧ ಉಳ್ಳದ್ದು ಅಂತೇಳಿ ಈಗ ಜೈಮಿನಿ ಆಚಾರ್ಯರ ಒಂದು ಅಭಿಪ್ರಾಯವನ್ನ ಈಗ ಭಾಷ್ಯದಲ್ಲಿ ಆ ಸೂತ್ರದ ಅಭಿಪ್ರಾಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ತೃತ್ವೇನ ಆತ್ಮನಃ ಕರ್ಮಶೇಷತ್ವಾತ್ ತದ್ವಿಜ್ಞಾನಮಪಿ ವ್ರೀಹಿ ಪ್ರೋಕ್ಷಣಾದಿವತ್ ವಿಷಯದ್ವಾರೇಣ ಕರ್ಮ ಸಂಬಂಧೇನೈವ ಇತ್ಯತಃ ತಸ್ಮಿನ್ ಅವಗತ ಪ್ರಯೋಜನೆ ಆತ್ಮಜ್ಞಾನೇ ಯಾ ಫಲಶ್ರುತಿಃ ಸಾರ್ಥವಾದಃ ಇತಿ ಜೈಮಿನಿ ಆಚಾರ್ಯೋ ಮನ್ಯತೆ. ಕರ್ತೃತ್ವೇನ ಆತ್ಮನಃ ಅಂದ್ರೆ ಕರ್ತೃವಾಗಿರುವುದರಿಂದ ಈ ಆತ್ಮನು ಕರ್ಮಶೇಷತ್ವಾತ್ ಮತ್ತು ಕರ್ಮಶೇಷವಾಗಿರುವುದರಿಂದ ತದ್ವಿಜ್ಞಾನಮಪಿ ವ್ರೀಹಿ ಪ್ರೋಕ್ಷಣಾದಿವತ್ ಅಂದ್ರೆ ಆ ಆತ್ಮದ ಒಂದು ವಿಶೇಷ ಜ್ಞಾನ ಅನ್ನುವಂತಹದ್ದು ಕೂಡ ಇಲ್ಲಿ ವ್ರೀಹಿ ಪ್ರೋಕ್ಷಣಾದಿಗಳಂತೆ ಅಂತ. ಇಲ್ಲಿ ಪ್ರೋಕ್ಷಣ ಮಾಡಿದ ಮೇಲೇನೆ ವ್ರೀಹಿ ಅಂತಂದ್ರೆ ಅಲ್ಲಿ ಭತ್ತ ಜವೆ ಅಂತ ಬರ್ತಾವಲ್ರಿ. ಇವಾಗ ಹೋಮದಲ್ಲಿ ಆ ಭತ್ತ ಜವೆಗಳನ್ನ ಹೋಮ ಮಾಡುವಾಗ ಹಾಕ್ತಾ ಇದ್ದಾರವು. ಅದಕ್ಕೆ ಮೊದಲು ನೀರಿನಿಂದ ಸಿಂಪಡಿಸ್ತಾರ, ಅದಕ್ಕೆ ಪ್ರೋಕ್ಷಣ ಮಾಡ್ತಾರ. ಆಮೇಲೆ ವ್ರೀಹಿ ಅನ್ನುವಂಥದ್ದು ಕರ್ಮಕ್ಕೆ ಅವಾಗ ಹಂಗ ಆಗ್ತದಂತ. ಅವು ಹೋಮ ಮಾಡ್ಲಿಕ್ಕೆ ಅರ್ಹತೆಯನ್ನು ಪಡ್ಕೋತಾವಂತ. ಅಲ್ಲಿ ಮೊದಲು ಪ್ರೋಕ್ಷಣೆ ಮಾಡ್ಬೇಕಂತ ಹೇಳ್ತಾರ ಅವು. ಆ ವ್ರೀಹಿ ಕರ್ಮಕ್ಕೆ ಹಂಗ ಆಗ್ಬೇಕು ಅಂತಂದ್ರೆ ಅದು ಪ್ರೋಕ್ಷಣ ಮಾಡಿದ ನಂತರದಲ್ಲಿ ಅಂತ. ಇದರಂತೆ ಇಲ್ಲಿ ಔಪನಿಷದ್ ಆತ್ಮಜ್ಞಾನ ಉಪನಿಷತ್ ಸಂಬಂಧವಾಗಿರ್ತಕ್ಕಂಥ ಯಾವ ಆತ್ಮಜ್ಞಾನ ಅನ್ನುವಂತಹದ್ದಲ್ಲ, ಅದು ಸಂಸ್ಕೃತನಾಗಿರ್ತಕ್ಕಂಥ ಕರ್ತೃವೇ ಪಾರಲೌಕಿಕ ಫಲ ಅನ್ನುವಂತಹದ್ದನ್ನ ಅನುಭವಿಸಲಿಕ್ಕೆ ಯೋಗ್ಯನಾಗಿದ್ದಾನೆ ಅಂತ. ಪಾರಲೌಕಿಕ ಅಂತಂದ್ರೆ ಇಲ್ಲಿ ಸ್ವರ್ಗಾದಿ ಲೋಕಗಳ ಒಂದು ಫಲ. ಇಲ್ಲಿ ಉಪನಿಷತ್ ಆತ್ಮಜ್ಞಾನ ಸಂಸ್ಕೃತನಾಗಿರ್ತಕ್ಕಂಥ ಯಾವ ಕರ್ತೃ ಇದ್ದಾನಲ್ಲ, ಒಬ್ಬ ಕರ್ಮವನ್ನ ಮಾಡ್ತಾ ಇದ್ದಾನ, ಅವನು ಉಪನಿಷತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆತ್ಮಜ್ಞಾನದಿಂದ ಸಂಸ್ಕೃತನಾಗಿ ಅವನು ಪಾರಲೌಕಿಕವಾಗಿರ್ತಕ್ಕಂಥ ಒಂದು ಸುಖ ಅನ್ನುವಂತಹದ್ದು ಫಲ ಅಂದ್ರೆ ಏನಲ್ಲಿ ಸ್ವರ್ಗಾದಿ ಲೋಕಗಳ ಫಲ ಅನ್ನುವಂತಹದ್ದನ್ನ ಅವನು ಅನುಭವಿಸ್ಲಿಕ್ಕೆ ಯೋಗ್ಯನಾಗ್ತಾನ. ಆದ್ದರಿಂದ ಇಲ್ಲಿ ಜ್ಞಾನ ಶ್ರದ್ಧೆ ಇರುವವನೇ ಇಲ್ಲಿ ಕ್ರತುವಿಗೆ ಯೋಗ್ಯನಾಗಿರ್ತಾನೆ ಅಂತ. ಯಾವನಿಗೆ ಜ್ಞಾನ ಅದ, ಯಾವನಿಗೆ ಶ್ರದ್ಧಾ ಅದ, ಅವನೇ ಇಲ್ಲಿ ಕರ್ಮಕರ್ತೃ ಅಂತವನು. ಅಲ್ಲಿ ಕ್ರತುವಿಗೆ ಅಂತಂದ್ರೆ ಕ್ರತು ಅಂದ್ರೆ ಅಲ್ಲಿ ಯಾಗ, ಯಾಗವನ್ನ ಮಾಡ್ಲಿಕ್ಕೆ ಅವನೇ ಯೋಗ್ಯ ಅಧಿಕಾರಿ ಆಗ್ತಾನಂತ. ಜ್ಞಾನ ಶ್ರದ್ಧಾ ಇರ್ಬೇಕಂತ ಹೇಳ್ತಾರ ಅವರು. ಆ ತಂತ್ರವಾರ್ತಿಕ 1ನೇ ಅಧ್ಯಾಯ 3ನೇ ಖಂಡ 27ರಲ್ಲಿ ಆತ್ಮಜ್ಞಾನ ಅನ್ನುವಂತಾದ್ರೂ ಅದು ಕೃತ್ವಾರ್ಥವೂ ಪುರುಷಾರ್ಥವೂ ಆಗಿದೆ ಅಂತೇಳಿ ಅಲ್ಲಿ ಪಕ್ಷವನ್ನ ಉಪಪಾದನೆಯನ್ನ ಮಾಡಿದ್ದಾರೆ ಅಂತ. ತಂತ್ರವಾರ್ತಿಕದಲ್ಲಿ ಅದನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ. ಬರೀ ಎಲ್ಲ ಇದಕ್ಕ ಇವ್ರದೇ ಯಾರು ಜೈಮಿನಿ ಆಚಾರ್ಯರದೇ ಇಲ್ಲಿ ಅಭಿಪ್ರಾಯವನ್ನ ತಿಳಿಸ್ಲಿಕ್ಕತ್ತಿದ್ದಾರೆ ಅವರು. ಅದಕ್ಕಂದ್ರು ಇಲ್ಲಿ ಕರ್ತೃವಾಗಿರುವುದರಿಂದ ಆತ್ಮ ಕರ್ಮಶೇಷವಾಗಿರುವುದರಿಂದ ಆ ಆತ್ಮದ ವಿಜ್ಞಾನ ಅನ್ನುವಂತಹದ್ದು ಕೂಡ ಇಲ್ಲಿ ವ್ರೀಹಿ ಪ್ರೋಕ್ಷಾದಿಗಳಂತೆ. ವ್ರೀಹಿ ಅಂತಂದ್ರೆ ಭತ್ತ ಜವೆ ಮೊದಲಾದವುಗಳು ಅಲ್ಲಿ ಪ್ರೋಕ್ಷಣಾದಿಗಳಂತೆ. ಪ್ರೋಕ್ಷಣ ಅಂತಂದ್ರ ಅವುಗಳಿಗೆ ಒಂದು ಜಲದಿಂದ ಪ್ರೋಕ್ಷಣೆ ಅನ್ನುವಂತಹದ್ದನ್ನ ಮಾಡಿ ವಿಷಯದ್ವಾರದಿಂದ ಕರ್ಮ ಸಂಬಂಧಿ ಆಗಿರುವುದರಿಂದ ಅಂತ.
ಆತ್ಮನಃ ಕರ್ಮಶೇಷತ್ವ ತದ್ವಿಜ್ಞಾನಮಪಿ ವ್ರೀಪ್ರೋಕ್ಷಣಾದಿವತ್ ವಿಷಯದ್ವಾರೇಣ ಅಂದ್ರೆ ವಿಷಯಗಳ ಮುಖಾಂತರವಾಗಿ ಅಂತ. ಕರ್ಮ ಸಂಬಂಧೇವ ಇತ್ಯತಃ ಅಂದ್ರೆ ಅಲ್ಲಿ ಕರ್ಮದ ಸಂಬಂಧಿ ಆಗಿರುವುದರಿಂದ ಅಂತ. ಮತ್ತು ತಸ್ಮಿನ್ ಅವಗತ ಪ್ರಯೋಜನೆ, ತಸ್ಮಿನ್ ಅಂದ್ರೆ ಅವುಗಳಲ್ಲಿ ಅಂತ, ಅದರಲ್ಲಿ ಅಂತ. ಅಂದ್ರೆ ಏನು, ವಿಷಯದ್ವಾರದಿಂದ ಕರ್ಮ ಸಂಬಂಧಿ ಆಗಿರುವುದರಿಂದ ಹಾಗೆ ಇಲ್ಲಿ ಪ್ರಯೋಜನ ಅನ್ನುವಂತಹದ್ದು ಕೂಡ ಅವಗತ ಪ್ರಯೋಜನೆ, ಪ್ರಯೋಜನವು ಕೂಡ ನಮಗೇನಾಗೈತೆ ಅಲ್ಲಿ ನಿಶ್ಚಯ ಆಗೈತಿ ಅಂತ. ಆತ್ಮಜ್ಞಾನೇ ಅಂದ್ರೆ ಇಲ್ಲಿ ಪ್ರಯೋಜನ ನಿಶ್ಚಯವಾಗಿರೋದ್ರೆ ಆತ್ಮಜ್ಞಾನದಲ್ಲಿ ಹೇಳಿರ್ತಕ್ಕಂಥ ಒಂದು ಫಲಶ್ರುತಿ ಸಾರ್ಥವಾದ ಇತಿ ಜೈಮಿನಾಚಾರ್ಯ ಮನ್ಯತೆ. ಅದು ಆತ್ಮಜ್ಞಾನದೊಳಗ ಹೇಳ್ತಕ್ಕಂಥ ಒಂದು ಫಲಶ್ರುತಿ ಎನ್ನುವಂತಹದ್ದೇನದಲ್ಲ, ಅದು ಕೇವಲ ಅರ್ಥವಾದ ಮಾತ್ರ ಅಂತ. ಅದನ್ನ ಅರ್ಥವಾದ ಅಂದ್ರೆ ಸ್ತುತಿ ಮಾಡ್ಲಿಕ್ಕೆ ಬಂದಿದ್ದು ಅಂತದು. ಅದೇನು ಮುಖ್ಯ ಅಲ್ಲ, ಅದು ಸ್ತುತಿ ಮಾಡುವುದಕ್ಕೋಸ್ಕರವಾಗಿ ಅಲ್ಲಿ ಅದನ್ನು ಹೇಳ್ಕೊಂಡು ಬಂದಿದ್ದಾರೆ ಅಂತ. ಅಂದ್ರೆ ಏನು, ಇಲ್ಲಿ ಕರ್ಮಕರ್ತೃ ಯಾವನದಾನಲ್ಲ ಅವನನ್ನ ಆ ಸ್ವರ್ಗಾದಿ ಭೋಗಗಳನ್ನ ಪಡೆಯುವುದಕ್ಕೋಸ್ಕರವಾಗಿ ಇಲ್ಲಿ ಸ್ತುತಿ ಪರವಾಗಿ ಬಂದದ ಅಂತಲ್ಲಿ. ಶ್ರುತಿಗಳೆಲ್ಲ ಅವು ಅರ್ಥವಾದಕ್ಕೋಸ್ಕರವಾಗಿ ಬಂದಿದ್ದಾವೆ ಅಂತ ಇಲ್ಲಿ ಜೈಮಿನಿ ಆಚಾರ್ಯರು ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಭಾಷ್ಯದೊಳಗ ಆಚಾರ್ಯರು ಜೈಮಿನಿ ಮತದ ಒಂದು ಅಭಿಪ್ರಾಯವನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅಂತ. ಯಥಾ ಅನ್ಯೇಷು ದ್ರವ್ಯ ಸಂಸ್ಕಾರ ಕರ್ಮಸು ಯಸ್ಯ ಪರಿಣಮಹಿ ಜುಹುರ್ಭವತಿ ನ ಸ ಪಾಪಕಂ ಶ್ಲೋಕಂ ಶೃಣೋತಿ. ಯಥಾ ಅನ್ಯೇಷು ಅಂದ್ರೆ ಯಥಾ ಅಂದ್ರೆ ಹೇಗೆ, ಅನ್ಯೇಷು ಅಂತಂದ್ರೆ ಇಲ್ಲಿ ಬೇರೆ ದ್ರವ್ಯ ಸಂಸ್ಕಾರ ಕರ್ಮಗಳಲ್ಲಿ ಅಂತ. ಬೇರೆಯಾಗಿರ್ತಕ್ಕಂಥ ಯಥಾ ಅನ್ಯೇಷು ದ್ರವ್ಯ ಸಂಸ್ಕಾರ ಕರ್ಮಸು, ಬೇರೆಯಾಗಿರ್ತಕ್ಕಂಥ ದ್ರವ್ಯ ಸಂಸ್ಕಾರ ಕರ್ಮಗಳಲ್ಲಿ ಅಲ್ಲಿ ಶ್ರುತಿ ಹೇಳ್ತದೆ, ತೈತ್ರೇಯ ಸಂಹಿತೆ ಹೇಳ್ತದ, ಯಸ್ಯ ಪರಿಣಮಯಿ ಜುಹುರ್ಭವತಿ ನ ಸ ಪಾಪಕಂ ಶ್ಲೋಕಕಂ ಶೃಣೋತಿ. ಯಸ್ಯ ಪರಿಣಮಯಿ ಜುಹುರ್ಭವತಿ ಅಂತ ಅಂದ್ರೆ ಯಾವನಿಗೆ ಪರಿಣಮಯವಾಗಿರ್ತಕ್ಕಂಥ ಜುಹು ಅನ್ನುವಂತಹದ್ದು ಇರ್ತದೋ ಅವನು ಕೆಟ್ಟ ಹೆಸರನ್ನ ಕೇಳೋದಿಲ್ಲ ಅಂತ ಒಂದು ಮಂತ್ರ ಹೇಳ್ತದ. ಯಸ್ಯ ಅಂದ್ರೆ ಇಲ್ಲಿ ಯಥಾ ಅನ್ಯೇಷು ದ್ರವ್ಯ ಕರ್ಮಾರ ಸಂಶಯ ಯಸ್ಯ ಪರಿಣಮಯಿ ಜುಹುರ್ಭವತಿ ನ ಸ ಪಾಪಕಂ ಶ್ಲೋಕಂ ಶೃಣೋತಿ ಅಂತ. ಅಂದ್ರೆ ಯಾವನಿಗೆ ಪರಿಣಮಯವಾಗಿರ್ತಕ್ಕಂಥ ಜುಹು ಅನ್ನುವಂತಹದ್ದೈತೋ ಅವನು ಕೆಟ್ಟ ಹೆಸರನ್ನ ಕೇಳೋದಿಲ್ಲ ಅಂತೇಳಿ ಅಲ್ಲಿ ಉಪನಿಷತ್ ಅನ್ನುವಂತಹದ್ದು ಹೇಳ್ತದೆ. ಮತ್ತೊಂದು ಉಪನಿಷತ್ತು ಏನ್ ಹೇಳ್ತು ಅಂತಂದ್ರೆ ಯದಂತೆ ಚಕ್ಷುರೇವ ಭ್ರಾತೃವ್ಯಸ್ಯ ವೃಂಗತೆ, ಇದು ಕೂಡ ಅದೇ ಉಪನಿಷತ್ತು ತೈತ್ರೇಯ ಸಂಹಿತೆಯೊಳಗ ಇದನ್ನು ಕೂಡ ಹೇಳಿದ್ದಾರೆ. ಮತ್ತು ಯತ್ ಪ್ರಯಾಜಾನುರೂಪ ಯುಜ್ಯಂತೆ ಕರ್ಮವ ಏತದ್ ಯಜ್ಞಸ್ಯ ಕ್ರಿಯತೆ ವರ್ಮ ಯಜಮಾನಸ್ಯ ಭ್ರಾತೃವ್ಯಾಧಿ ಭೂತೈಹಿ ಇತ್ಯಂ ಜಾತಿಕ ಫಲಶ್ರುತಿರ್ ಅರ್ಥವಾದ ತದ್ವತ್ ಅಂತ ಹೇಳಿದರು. ಇಲ್ಲಿ ಅವನು ತೈತ್ರೇಯ ಸಂಹಿತೆಯ ಒಂದು ಮಂತ್ರಗಳನ್ನ ಪ್ರಮಾಣವಾಗಿ ಕೊಡ್ತಾ ಇದ್ದಾನವನು. ಅಂಜನ ಮಾಡಿ ಕೊಡ್ತಾನಲ್ಲ, ಅದರಿಂದ ದಾಯಾದಿಯ ಕಣ್ಣನ್ನೇ ಅವನು ತೆಗೆದುಕೊ ಹಾಕ್ತಾನೆ ಅಂತ ಒಂದು ಮಂತ್ರ. ಇನ್ನ ಪ್ರಯಾಜಾನುಯಾಜಗಳನ್ನ ಮಾಡ್ತಾರಲ್ಲ, ಅದು ಯಜ್ಞಕ್ಕೆ ಕವಚವನ್ನ ಮಾಡಿದಂತೆ ಅಂತ ಮತ್ತೊಂದು ಆ ತೈತ್ರಿಯ ಒಂದು ಸಂಹಿತೆಯೊಳಗೆ ಹೇಳ್ತಕ್ಕಂತ ಈ ರೀತಿ ಮೂರು ಇವು ಮೊದಲಾಗಿರ್ತಕ್ಕಂಥ ಫಲಶ್ರುತಿಗಳೇನದಾವಲ್ಲ, ಇವು ಹೆಂಗ ಅರ್ಥವಾದವಾಗಿದ್ದಾವೆಯೋ ಹಾಗೆ ಅಂತ ಹೇಳ್ತಾರೆ ಇಲ್ಲಿ. ಹಾಗೆ ಇಲ್ಲಿ ಆತ್ಮಜ್ಞಾನಕ್ಕೆ ಫಲವನ್ನು ಹೇಳಿದ್ರು ಕೂಡ ಅದು ಅರ್ಥವಾದ ಅಂತ. ಆತ್ಮಜ್ಞಾನಕ್ಕೆ ಮೋಕ್ಷವೇ ಫಲ ಅಂತ ಹೇಳ್ಕೊಂಡು ಬಂದ್ರಲ್ಲ, ಅದು ಕೇವಲ ಅರ್ಥವಾದವೇ ಹೊರತು ಅದು ಮುಖ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆತ್ಮ ಕರ್ತೃರ್ಥನಾಗಿದ್ದಾನೆ ಅಂತ. ಕರ್ತೃರ್ಥನಾಗಿರುವುದರಿಂದ ಇದು ಅರ್ಥವಾದ ಅಂತ ಅಲ್ಲಿ ಜೈಮಿನಿ ಆಚಾರ್ಯರು
ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಇಲ್ಲಿ ಪೂರ್ವದಲ್ಲಿ ಹೇಳಿರ್ತಕ್ಕಂಥ ಶ್ರುತಿಗಳಿಂದ ನಮಗ ಇದು ಹೆಂಗ ಅರ್ಥವಾದಾಗ್ತದೋ ಹಾಗೆಯೇ ಇದು ಕೂಡ ಅರ್ಥವಾದ ಅಂತ ಜೈಮಿನಿ ಆಚಾರ್ಯ ಅಭಿಪ್ರಾಯ ಪಡ್ತಾ ಇದ್ದಾರೆ. ಈಗ ಒಂದು ಪ್ರಶ್ನೆ ಎನ್ನುವಂತಹದ್ದನ್ನ ಮಾಡ್ತಾ ಇದ್ದಾರೆ. ಯಾರು ಇಲ್ಲಿ ಪೂರ್ವ ಪಕ್ಷಿ ಅಂತಂದ್ರೆ ಇಲ್ಲಿ ಪೂರ್ವ ಪಕ್ಷನೇ ಯಾರು ಜೈಮಿನಿ ಆಚಾರ್ಯ ಪೂರ್ವ ಪಕ್ಷ ಇಲ್ಲಿ. ಅವರನ್ನ ಕುರಿತು ಇಲ್ಲಿ ವೇದಾಂತಿಗಳು ಪ್ರಶ್ನೆಯನ್ನ ಕೇಳ್ತಾರಂತ ನಾವು ತಿಳ್ಕೊಬೇಕಿಲ್ಲಿ. ಅದ್ವೈತ ವೇದಾಂತಿಗಳು ಇಲ್ಲಿ ಜೈಮಿನಿ ಆಚಾರ್ಯನ ಕುರಿತು ಒಂದು ಪ್ರಶ್ನೆ ಅನ್ನುವಂತಹದ್ದನ್ನ ಮಾಡ್ತಾ ಇದ್ದಾರೆ. ಕಥಂ ಪುನರಸ್ಯ ಅನಾರಭ್ಯ ಅಧೀತಸ್ಯ ಆತ್ಮಜ್ಞಾನಸ್ಯ ಪ್ರಕರಣಾದೀನಾಂ ಅನ್ಯತಮೇನಾಪಿ ಹೇತುನಾಂ ವಿನಾ ಕ್ರತುಪ್ರವೇಶ ಆಶಂಕ್ಯತೆ. ಕಥಂ ಪುನರಸ್ಯ ಅನಾರಭ್ಯ ಅಧೀತಸ್ಯ ಅಂತ ಹೇಳಿದ್ರಿ. ಅನಾರಭ್ಯ ಅಧೀತವಾಗಿರ್ತಕ್ಕಂಥ ಈ ಆತ್ಮಜ್ಞಾನಕ್ಕ ಅಂತ ಅಂದ್ರೆ ಇಲ್ಲಿ ಒಂದು ಟಿಪ್ಪಣಿ ಒಳಗೆ ಏನ್ ಹೇಳ್ತಾರೆ ಅಂತಂದ್ರೆ ಆತ್ಮಜ್ಞಾನಕ್ಕ ಫಲವನ್ನ ಹೇಳಿದ್ರು ಕೂಡ ಅದು ಅರ್ಥವಾದ ಅಂತ. ಆತ್ಮಜ್ಞಾನಕ್ಕೆ ಫಲವನ್ನು ಹೇಳಿದ್ರು ಕೂಡ ಅದು ಅರ್ಥವಾದ. ಯಾಕಂದ್ರೆ ಆತ್ಮ ಇಲ್ಲಿ ಕರ್ತೃರ್ಥ ಅಂತ ಹೇಳಿ ಪೂರ್ವದಲ್ಲಿ ಹೇಳ್ಕೊಂಡು ಬಂದಿದ್ರು ಅವರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ರ. ಅನಾರಭ್ಯ ಅಧೀತವಾಗಿರ್ತಕ್ಕಂಥ ಈ ಆತ್ಮಜ್ಞಾನಕ್ಕ ಪ್ರಕರಣವೇ ಮುಂತಾದವುಗಳಲ್ಲಿ ಒಂದು ಹೇತು ಕೂಡ ಇಲ್ಲದೆ ಅಲ್ಲಿ ಕೃತೋಪದೇಶವನ್ನ ಶಂಕಿಸೋದು ಹೆಂಗ್ ಸರಿ ಅಂತ ಕೇಳ್ತಾರ ಅವರು. ಅಲ್ಲಿ ಯಾವುದೇ ಒಂದು ಕಾರಣ ಅನ್ನುವಂತಹದ್ದಿಲ್ಲದೆ ಅಲ್ಲಿ ಕೃತು ಪ್ರವೇಶವನ್ನ ನೀವು ಶಂಕಾ ಮಾಡೋದು ಹೆಂಗ್ ಸರಿ ಆಗ್ತದ? ಅನಾರಭ್ಯದೀತವಾಗಿರ್ತಕ್ಕಂಥ ಈ ಆತ್ಮಜ್ಞಾನಕ್ಕ ಪ್ರಕರಣವೇ ಮುಂತಾದವುಗಳಲ್ಲಿ ಅಂದ್ರೆ ಜುಹು ಮೂಲಕವಾಗಿ ಪರಿಣಾಮಯತ್ವ ಕೃತು ಸಂಬಂಧವನ್ನ ಅದರ ವಾಕ್ಯದಿಂದಲೇ ಕಲ್ಪಿಸುವಂತೆ, ಅದರ ವಾಕ್ಯದಿಂದಲೇ ಅಲ್ಲಿ ಕಲ್ಪಿಸುವಂತೆ ಇಲ್ಲಿ ಆತ್ಮಜ್ಞಾನಕ್ಕೂ ಕೂಡ ಕರ್ತೃ ಮೂಲಕವಾಗಿ ಇಲ್ಲಿನೂ ಕಲ್ಪಿಸಬಹುದಲ್ಲ. ಹೆಂಗಲ್ಲಿ ಜುಹು ಮೂಲಕವಾಗಿ ಪರಿಣಮಯತ್ವ ಅನ್ನುವಂತಹದ್ದು ಅದು ಕರ್ತೃ ಸಂಬಂಧವನ್ನ ಅಂತ. ಅಲ್ಲಿ ಕರ್ತೃ ಸಂಬಂಧ ಅನ್ನುವಂತಹದ್ದು ಜುಹು ಮೂಲಕವಾಗಿ ಪರಿಣಾಮಯತ್ವ ಅನ್ನುವಂತಹದ್ದು ಕರ್ತೃ ಸಂಬಂಧವನ್ನ ಅದರ ವಾಕ್ಯದಿಂದಲೇ ಹೆಂಗ್ ಕಲ್ಪಿಸ್ತದೋ ಹಾಗೆ ಇಲ್ಲಿ ಆತ್ಮಜ್ಞಾನಕ್ಕೂ ಕೂಡ ಕರ್ತೃ ಮೂಲಕವಾಗಿ ಇಲ್ಲಿ ಕಲ್ಪಿಸಬಹುದಲ್ಲ ಅಂತ ಈ ಪ್ರಕಾರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ 4ನೇ ಟಿಪ್ಪಣಿಯೊಳಗೆ ಹೇಳ್ಕೊಂಡು ಬಂದ್ರು ಮುಂತಾದವುಗಳಲ್ಲಿ ಅಂತ. ಇಲ್ಲಿ ಒಂದು ಹೇತು ಅನ್ನುವಂತಹದ್ದಿಲ್ಲದೆ ಕರೆದು ಪ್ರವೇಶವನ್ನ ಶಂಕಿಸ್ತಕ್ಕಂಥದ್ದು ಹೇಗೆ ಸರಿ ಆಗ್ತದ? ಯಾಕೆಂದ್ರೆ ಕರ್ತೃದ್ವಾರದಿಂದ ವಾಕ್ಯ ಪ್ರಮಾಣದಿಂದಲೇ ಅಲ್ಲಿ ಆತ್ಮವಿಜ್ಞಾನಕ್ಕೆ ಕರ್ತೃ ಸಂಬಂಧವನ್ನ ಹೇಳ್ಬಹುದಲ್ಲ ಅಂತಂದ್ರೆ ಇಲ್ಲಿ ಅದು ಸರಿಯಲ್ಲ ಅಂತ ಅವನು ಮತ್ತೆ ಜೈಮಿನಾಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿ. ತಸ್ಮಿನ್ ಅವಗತ ಪ್ರಯೋಜನೆ ಆತ್ಮಜ್ಞಾನೇ ಯಾ ಫಲಶ್ರುತಿ ಸಾರ್ಥವಾದ ಇತಿ ಜೈಮಿನಾಚಾರ್ಯ ಮನ್ಯತೆ ಯಥಾ ಅನ್ಯೇಷು ದ್ರವ್ಯ ಸಂಸ್ಕಾರ ಕರ್ಮಸು ಯಸ್ಯ ಪರಿಣಮಯ ಇದೆಲ್ಲ ಆಯ್ತಲ್ರಿ ಇದು ಕರ್ತೃದ್ವಾರೇಣ ವಾಕ್ಯಾತ್ ತದ್ವಿಜ್ಞಾನಸ್ಯ ಕೃತು ಸಂಬಂಧ ಇತಿ ಚೇತ್. ಕರ್ತೃದ್ವಾರದಿಂದಲೇ ವಾಕ್ಯತ ತದ್ವಿಜ್ಞಾನಸ್ಯ ಕೃತು ಸಂಬಂಧ ಇತಿ ಚೇತ್. ಇಲ್ಲಿ ಒಂದು ಆಕ್ಷೇಪ ಅಂದ್ರೆ ಯಾವ ಒಂದು ಹೇತು ಅನ್ನುವಂತಹದ್ದಿಲ್ಲದೆ ಅಲ್ಲಿ ಕೃತು ಪ್ರವೇಶವನ್ನ ಶಂಕಿಸ್ತಕ್ಕಂಥದ್ದು ಹೇಗೆ? ಯಾಕಂದ್ರೆ ಕರ್ತೃದ್ವಾರದಿಂದ ವಾಕ್ಯ ಪ್ರಮಾಣದಿಂದಲೇ ನಮಗ ಆತ್ಮವಿಜ್ಞಾನಕ್ಕೆ ಕೃತು ಸಂಬಂಧವನ್ನ ಹೇಳ್ಬಹುದಲ್ಲ ಅಂತ ಒಂದು ವೇಳೆ ಈ ರೀತಿಯಾಗಿ ಆಕ್ಷೇಪವನ್ನ ಮಾಡಿದರೆ ಅವಾಗ ಈ ಜೈಮಿನಿ ಆಚಾರ್ಯ ಹೇಳ್ತಾ ಇದ್ದಾರೆ ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಇತಿ ಚೇತ್ ನ ವಾಕ್ಯಾತ ವಿನಿಯೋಗಾನುಪತ್ತೇಃ ಅವ್ಯಭಿಚಾರೇಣ ಹಿ ಕೇನಚಿತ್ ದ್ವಾರೇಣ ಅನಾರಭ್ಯದೀತಾನಾಮಪಿ ವಾಕ್ಯನಿಮಿತ್ತಃ ಕೃತು ಸಂಬಂಧೋ ಅವಕಲ್ಪತೆ.
ಇಲ್ಲಿ ಅದಕ್ಕೇನು ಪರಿಹಾರ ಮಾಡಿದ್ರು ಅಂತಂದ್ರೆ ಈ ರೀತಿ ಆಕ್ಷೇಪವನ್ನು ಮಾಡಿದ್ದಾದ್ರೆ ಇಲ್ಲಿ ವಾಕ್ಯದಿಂದ ವಿನಿಯೋಗ ಆಗಲಾರದು ಅಂತ ಹೇಳ್ತಾರೆ. ವಾಕ್ಯದಿಂದ ವಿನಿಯೋಗ ಆಗಲಾರದು. ಇಲ್ಲಿ ಅವ್ಯವಿಚಾರಿಯಾಗಿರ್ತಕ್ಕಂಥ ಅವ್ಯವಿಚಾರದ ದೃಢವಾಗಿರ್ತಕ್ಕಂಥ ಅಂತ ಯಾವುದಾದರೊಂದು ದ್ವಾರವಿರುವುದರಿಂದಲೇ ಅನಾರಭ್ಯದೀತವಾದವುಗಳಿಗೂ ಕೂಡ ವಾಕ್ಯ ನಿಮಿತ್ತದಿಂದ ಕರ್ತೃ ಸಂಬಂಧವನ್ನ ಹೇಳಬಹುದಾಗಿರ್ತದ ಅಂತ. ಇಲ್ಲಿ ಅವ್ಯವಿಚಾರಿ ಅಂದ್ರೆ ದೃಢವಾಗಿರ್ತಕ್ಕಂಥ ಯಾವುದಾದರೂ ಒಂದು ದ್ವಾರವಿರುವುದರಿಂದಲೇ ಅಲ್ಲವೇ ಅಲ್ಲಿ ಅನಾರಭ್ಯದೀತವಾಗಿರ್ತಕ್ಕಂಥ ವಾದಗಳಿಗೂ ಕೂಡ ವಾಕ್ಯ ನಿಮಿತ್ತದಿಂದ ಕರ್ತೃ ಸಂಬಂಧವನ್ನ ಹೇಳಬಹುದಾಗಿರ್ತದ. ಇಲ್ಲಿ ಕರ್ತೃವಾದರೂ ವ್ಯಭಿಚರಿತವಾಗಿರುವಂತ ದ್ವಾರ ಅಂತ. ವ್ಯಭಿಚರಿತ ಅಂತಂದ್ರೆ ಅಲ್ಲಿ ದೃಢ ಇಲ್ಲದ್ದು ಅಂತಲ್ಲಿ. ಹಾ, ಅವ್ಯವಿಚಾರಿಣ ಹಿ ಕೇನಚಿತ್ ದ್ವಾರೇಣ ಅನಾರಭ್ಯದೀತ ನಾಮಪಿ ವಾಕ್ಯ ನಿಮಿತ್ತ ಕೃತ ಸಂಬಂಧವ ಕಲ್ಪತೆ ಕರ್ತಾತು ವ್ಯಭಿಚಾರಿದ್ವಾರಂ ಲೌಕಿಕ ವೈದಿಕ ಕರ್ಮ ಸಾಧಾರಣ ಸ್ಯಾತ್. ಆದ್ರೆ ಇಲ್ಲಿ ಅವ್ಯವಿಚಾರಿಯಾಗಿರ್ತಕ್ಕಂಥ ಯಾವುದಾದರೊಂದು ದ್ವಾರವಿರುವುದರಿಂದಲ್ಲವೇ ಇಲ್ಲಿ ಅನಾರಭ್ಯ ಅಧೀತವಾಗಿರ್ತಕ್ಕಂಥ ವಾದಗಳಿಗೂ ಕೂಡ ಅಧೀತವಾದಗಳಿಗೂ ಕೂಡ ಏನದಾವು ವಾಕ್ಯ ನಿಮಿತ್ತದಿಂದ ಕರ್ತೃ ಸಂಬಂಧವನ್ನ ಹೇಳಬಹುದಾಗಿರ್ತದ ಅಂತ ಹೇಳಿದ್ರು. ಅಲ್ಲಿ ಕರ್ತೃವಾದರೂ ಕೂಡ ಅಲ್ಲಿ ಏನದ ಅವನು ವ್ಯಭಿಚರಿತವಾಗಿರ್ತಕ್ಕಂಥ ದ್ವಾರ ಅಂತ. ಯಾಕಂದ್ರೆ ಲೌಕಿಕ ವೈದಿಕ ಕರ್ಮಗಳು ಎರಡಕ್ಕೂ ಅವನು ಸಾಧಾರಣ ಆಗಿರ್ತಾ ಇದ್ದಾನೆ ಅಂತ. ಅದು ಲೌಕಿಕವಾಗಿರ್ಲಿ ಅಥವಾ ವೈದಿಕವಾಗಿರ್ಲಿ ಆ ಎರಡೂ ಕರ್ಮಗಳಿಗೂ ಕೂಡ ಅವನು ಸಾಧಾರಣ ಆಗಿರ್ತಾ ಇದ್ದಾನೆ ಅಂತ. ಅಂದ್ರೆ ಲೌಕಿಕ ಕರ್ಮಗಳಿಗೂ ಕರ್ತೃ ಬೇಕು. ಆದ್ರಿಂದ ಕರ್ತೃವಿದ್ದ ಮಾತ್ರಕ್ಕ ಕರ್ತೃವನ್ನೇ ಬಯಸಬೇಕೆಂಬುದನ್ನುವಂತದ್ದೇನಿಲ್ಲ. ಅಲ್ಲಿ ಕೇವಲ ಕರ್ತೃತ್ವ ಇದ್ದ ಮಾತ್ರಕ್ಕೆ ಅಲ್ಲಿ ಕರ್ತೃವನ್ನೇ ಬಯಸಬೇಕು ಅನ್ನುವಂತಹದ್ದು ಏನೂ ನಿಯಮ ಇಲ್ಲ ಅಂತ. ಎಷ್ಟು ಅದನ್ನ ಟಿಪ್ಪಣಿ ಒಳಗೆ ಹೇಳ್ಕೊಂಡು ಬಂದ್ರು ಅದನ್ನ. ಆದ್ದರಿಂದ ಇಲ್ಲಿ ಇವರು ಜೈಮಿನಿ ಆಚಾರ್ಯ ಅಭಿಪ್ರಾಯವನ್ನು ಹೇಳಕತ್ತಾರ. ಅವ್ರೇನು ಕರ್ಮದಿಂದಲೇ ಮೋಕ್ಷ ಅಂತ ಹೇಳ್ರಿ. ಈ ಎಲ್ಲಾ ಉಪನಿಷತ್ ಶ್ರುತಿಗಳೆಲ್ಲ ಅರ್ಥವಾದಗಳದಾವು. ಕರ್ಮ ಸಂಬಂಧದಿಂದಲೇ ಮೋಕ್ಷ ಪುರುಷಾರ್ಥ ಸಿದ್ಧಿ ಅಂತ ಇಲ್ಲಿ ಜೈಮಿನಿ ಆಚಾರ್ಯರ ಒಂದು ಅಭಿಪ್ರಾಯ ಅನ್ನುವಂತಹದ್ದು. ತಸ್ಮಾತ್ ವ್ಯತಿರೇಕೇನ ವಿಜ್ಞಾನಸ್ಯ ವೈದಿಕೇಭ್ಯ ಕರ್ಮೇಭ್ಯ ಅನ್ಯತ್ರ ಅನುಪಯೋಗಾತ್. ಇಲ್ಲಿ ತಸ್ಮಾತ್ ನ ತದ್ವಾರೇಣ ಆತ್ಮಜ್ಞಾನಸ್ಯ ಕರ್ತೃ ಸಂಬಂಧ ಸಿದ್ಧಿ ಇತಿ ಅಂತ ಈ ರೀತಿಯಾಗಿ ಅಲ್ಲಿ ಒಂದು ಆಕ್ಷೇಪ ಅನ್ನುವಂತಹದ್ದನ್ನ ಮಾಡಿದ್ದಾದರೆ ಅಂತ. ಅನಾರಭ್ಯ ಅಧೀತವಾಗಿರ್ತಕ್ಕಂಥ ಅಧೀತವಾದವುಗಳಿಗೂ ಮತ್ತು ವಾಕ್ಯ ನಿಮಿತ್ತದಿಂದ ಕರ್ತೃ ಸಂಬಂಧವನ್ನ ಹೇಳಬಹುದಾಗಿರ್ತದ. ಇಲ್ಲಿ ಕರ್ತೃವಾದ್ರೂ ಕೂಡ ವಿಚಾರಿಯಾಗಿರ್ತಕ್ಕಂಥ ದ್ವಾರ ಅಂತವನು. ಯಾಕಂದ್ರೆ ಲೌಕಿಕ ವೈದಿಕ ಕರ್ಮಗಳು ಎರಡಕ್ಕೂ ಅವನು ಸಾಧಾರಣ ಆಗಿರ್ತಾ ಇದ್ದಾನ. ಆದ್ರಿಂದ ಆ ದ್ವಾರದಿಂದ ಆತ್ಮಜ್ಞಾನಕ್ಕ ಕರ್ತೃ ಸಂಬಂಧ ಅನ್ನುವಂತಹದ್ದು ಸಿದ್ಧಿಸುವುದಿಲ್ಲವಲ್ಲ ಅಂತ ಇಲ್ಲಿ ಜೈಮಿನಿ ಆಚಾರ್ಯನ ಕುರಿತು ನಾವು ಆಕ್ಷೇಪವನ್ನು ಮಾಡಿದ್ದಾದ್ರೆ ಅದಕ್ಕೆ ಅವರಂತ ಇದ್ದಾರ ಇದು ಹಾಗಲ್ಲ ಅಂತ. ಯಾಕೆ ಅಂತಂದ್ರೆ ವ್ಯತಿರೇಕ ವಿಜ್ಞಾನಸ್ಯ ವೈದಿಕೇಭ್ಯ ಕರ್ಮೇಭ್ಯ ಅನ್ಯತ್ರ ಅನುಪಯೋಗಾತ್. ಇಲ್ಲಿ ವ್ಯತಿರೇಕ ವಿಜ್ಞಾನ ಅನ್ನುವಂತಹದ್ದು, ವ್ಯತಿರೇಕ ಅಂದ್ರೆ ವಿರುದ್ಧವಾಗಿರ್ತಕ್ಕಂಥ ಜ್ಞಾನ ಅಂತ. ಅದು ವೈದಿಕ ಕರ್ಮಗಳಲ್ಲದೆ ಮತ್ತೆಲ್ಲಿಯೂ ಕೂಡ ಉಪಯೋಗಕ್ಕೆ ಬರುವಂತಿಲ್ಲ ಅಂತ. ಈ ವಿರುದ್ಧವಾಗಿರ್ತಕ್ಕಂಥ ಅನುಭವ ಜ್ಞಾನ ಏನೈತಲ್ಲ ಅದು ವೈದಿಕ ಕರ್ಮಗಳಲ್ಲಿ ಮಾತ್ರ ಅದು ಉಪಯೋಗಕ್ಕೆ ಬರ್ತೈತಿ ಹೊರತು ಅದನ್ನ ಬಿಟ್ಟು ಬೇರೆ ಎಲ್ಲಿ ಕೂಡ ಅನುಭವಕ್ಕೆ ಬರಂಗಿಲ್ಲ ಅಂತ. ನಹಿ ದೇಹ ವ್ಯತಿರಿಕ್ತಾತ್ಮಜ್ಞಾನಂ ಲೌಕಿಕೇಶು ಕರ್ಮಸು ಉಪಯುಜ್ಯತೆ. ಆದ್ರೆ ದೇಹ ವ್ಯತಿರಿಕ್ತವಾಗಿರ್ತಕ್ಕಂಥ ಆತ್ಮನ ಜ್ಞಾನ ಅನ್ನುವಂತಹದ್ದು ಏನದ, ಯಾಕಂದ್ರೆ ಆತ್ಮ ಇಲ್ಲಿ ದೇಹಕ್ಕಿಂತಲೂ ಬೇರೆ ಅದಾನ. ಆ ಆತ್ಮನ ಒಂದು ಜ್ಞಾನವನ್ನ ನಾವು ಅದನ್ನ ಲೌಕಿಕ ಕರ್ಮಗಳಲ್ಲಿ ಉಪಯೋಗ ಮಾಡುವುದಕ್ಕಾಗುವುದೇ ಇಲ್ಲ ಅಂತ. ಉಪಯೋಗ ಆಗುವುದೇ ಇಲ್ಲ ಅಂತ ಹೇಳ್ತಾರೆ. ಲೌಕಿಕ ಕರ್ಮಗಳಲ್ಲಿ ಆ ದೇಹ ವ್ಯತಿರಿಕ್ತವಾಗಿರ್ತಕ್ಕಂಥ ಆತ್ಮಜ್ಞಾನ ಅನ್ನುವಂತಹದ್ದು ಅದು
ಅದನ್ನು ಉಪಯೋಗ ಮಾಡಲಿಕ್ಕೆ ಬರುವಂತಹದ್ದಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅವರು, ಸರ್ವತಾ ದೃಷ್ಟಾರ್ಥ ಪ್ರವೃತ್ತಿಪತ್ತೇ. ಸರ್ವಥಾ ಅಂತಂದ್ರೆ ಅದು ದೃಷ್ಟಾರ್ಥವಾಗಿರ್ತಕ್ಕಂಥ ಪ್ರವೃತ್ತಿ ಎನ್ನುವಂತಹದ್ದು ಅದು ಹೇಗಾದ್ರೂ ಕೂಡ ಆಗಬಹುದಾಗಿದೆ ಅಂತ. ಆತ್ಮಜ್ಞಾನ ಲೌಕಿಕ ಕರ್ಮಗಳಲ್ಲಿ ಉಪಯೋಗ ಆಗುವುದೇ ಇಲ್ಲ, ಯಾಕಂದ್ರೆ ಅದು ದೃಷ್ಟಾರ್ಥವಾಗಿರ್ತಕ್ಕಂಥ ಪ್ರವೃತ್ತಿ, ಅದು ಹೇಗಾದ್ರೂ ಆಗಬಹುದಾಗಿರ್ತದ ಅಂತ. ಅದೇ ದೇಹವೇ ತಾನೆಂದು ಅಂತ ನಂಬಿದ್ರೂ ಕೂಡ ಇಲ್ಲಿ ಅದು ಹೇಗಾದ್ರೂ ಕೂಡ ಆಗಬಹುದು ಅಂತ. ದೃಷ್ಟಾರ್ಥವಾಗಿರ್ತಕ್ಕಂಥ ಪ್ರವೃತ್ತಿ ಹೇಗಾದ್ರೂ ಆಗಬಹುದಾಗ್ಯದ. ಆದ್ರೆ ಸರ್ವಥಾ ದೃಷ್ಟಾರ್ಥ ಪ್ರವೃತ್ತಿಪತ್ತೇ ವೈದಿಕೇಶು ತು ದೇಹ ಪಾತೋತ್ತರ ಕಾಲ ಫಲೇಶು ದೇವ್ಯತಿರಿಕ್ತಾತ್ಮಜ್ಞಾನ ಮಂತ್ರೇಣ ಪ್ರವೃತ್ತಿರ್ನ ಉಪಪದ್ಯತೆ. ವೈದಿಕೇಶು ದೇಹ ಪಾತೋತ್ತರ ಕಾಲೇಶು ಅಂತ ಹೇಳ್ತಾರೆ. ಆದ್ರೆ ಈ ದೇಹ ಅನ್ನುವಂತಹದ್ದು ಬಿದ್ದ ಬಳಕ ಶರೀರ ಯಾವಾಗ ಬಿದ್ದು ಹೋಗ್ತದಲ್ಲ ಆ ಕಾಲದೊಳಗೆ ಫಲವನ್ನ ಕೊಡ್ತಕ್ಕಂತ ವೈದಿಕ ಕರ್ಮಗಳಲ್ಲಿ ಆ ದೇಹ ವ್ಯತಿರಿಕ್ತವಾಗಿರ್ತಕ್ಕಂಥ ಆತ್ಮಜ್ಞಾನವಿಲ್ಲದೆ ಪ್ರವೃತ್ತಿಯಾಗುವುದು ಹೊಂದುವುದೇ ಇಲ್ಲ ಅಂತ. ದೇಹ ವ್ಯತಿರಿಕ್ತವಾಗಿರ್ತಕ್ಕಂಥ ನಮಗೆ ಆತ್ಮಜ್ಞಾನ ಬೇಕಾ? ದೇಹಕ್ಕಿಂತಲೂ ವಿಲಕ್ಷಣವಾಗಿರ್ತಕ್ಕಂಥ ಒಬ್ಬ ಆತ್ಮ ಇದಾನೆ ಎನ್ನುವಂತ ಆ ಜ್ಞಾನ ಇಲ್ಲದೆ ಹೋದ್ರೆ ನಮಗ ಆ ವೈದಿಕ ಕರ್ಮಗಳಲ್ಲಿ ಪ್ರವೃತ್ತಿ ಆಗುವುದು ನಮ್ಗೆ ಹೊಂದೋದೇ ಇಲ್ಲ ಅಂತ. ದೇಹಕ್ಕಿಂತ ಒಬ್ಬ ಆತ್ಮ ಅದಂತ ನಾವು ಒಪ್ಕೋಬೇಕಲ್ಲ. ಆ ದೇಹಕ್ಕಿಂತಲೂ ಬೇರೆ ಆಗಿರ್ತಕ್ಕಂಥ ಆತ್ಮ ನಾವು ಮಾಡಿದ ಕರ್ಮ ಫಲನ ಅನುಭವಿಸ್ತಾ ಇದ್ದಾನೆ, ಸ್ವರ್ಗಕ್ಕೆ ಹೋಗ್ತಾನ, ಅಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸ್ತಾನೆ ಅಂತ ಹೇಳಿ ನಾವು ಹೇಳ್ಬೇಕಾದ್ರ ಅಲ್ಲಿ ಮೊದಲು ದೇಹಕ್ಕಿಂತಲೂ ಭಿನ್ನವಾದ ಆತ್ಮನ ಒಂದು ಜ್ಞಾನ ಅನ್ನುವಂತಹದ್ದನ್ನ ನಾವು ಮಾಡ್ಕೊಂಡಿರ್ಬೇಕು ಅಂತ. ಆದ್ದರಿಂದ ವ್ಯತಿರಿಕ್ತ ವಿಜ್ಞಾನ ಅನ್ನುವಂತಹದ್ದು ಇಲ್ಲಿ ಉಪಯೋಗವಾಗ್ತದ ಅಂತೇಳಿ ಜೈಮಿನಿ ಆಚಾರ್ಯ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾಕಂದ್ರೆ ಶರೀರ ಪರಲೋಕದ ಫಲವನ್ನು ಅನುಭವಿಸುವುದಕ್ಕೆ ದೇಹ ವ್ಯತಿರಿಕ್ತ ಆತ್ಮನೇ ಬೇಕು ಅಂತ. ದೇಹಕ್ಕಿಂತಲೂ ಬೇರೆಯಾಗಿರ್ತಕ್ಕಂಥ ಒಬ್ಬ ಆತ್ಮ ಬೇಕಂತಾರ ಪರಲೋಕದ ಫಲವನ್ನು ಅನುಭವಿಸ್ಲಿಕ್ಕೆ. ಪರಲೋಕ ಸ್ವರ್ಗಾದಿ ಲೋಕಗಳದಾವಲ್ಲ, ಆ ಲೋಕಗಳಿಗೆ ಹೋಗಿ ಅದನ್ನ ಅನುಭೋಗ ಮಾಡಬೇಕಾಗಿತ್ತು ಅಂತಂದ್ರೆ ಈ ದೇಹವೇ ಆತ್ಮ ಆದ್ರದ್ದು ಹೊಂದಂಗಿಲ್ಲ. ದೇಹಕ್ಕಿಂತಲೂ ಬೇರೆಯಾಗಿರ್ತಕ್ಕಂಥ ಒಬ್ಬ ಆತ್ಮ ಇದಾನೆ ಅಂತ ಹೇಳಿ ಆ ಆತ್ಮನ ಅನುಭವ ಮಾಡ್ಕೊಂಡೀವಿ ಅಂತಂದ್ರೆ ಅವಾಗ ಏನಾಗ್ತದ್ರಿ, ಅದು ಪರಲೋಕದ ಫಲವನ್ನು ಅನುಭವಿಸ್ಲಿಕ್ಕೆ ಅದು ಸಾಧನ ಆಕೈತಿ ಅಂತ. ಅಲ್ಲಿ ಆತ್ಮ ಇದಾನೆ ಅಂತ ಹೇಳ್ತಾರ ಅವರು. ಅದಕ್ಕೆ ಇನ್ನ ಆಚಾರ್ಯ ಹೇಳಿದ್ರು, ವೈದಿಕೇಶತು ದೇಹ ಪಾತೋತ್ತರ ಕಾಲ ಫಲೇಶು ದೇಹ ವ್ಯತಿರಿಕ್ತ ಆತ್ಮಜ್ಞಾನ ಮಂತ್ರೇನ ಪ್ರವೃತ್ತಿರ್ನ ಉಪಪದ್ಯತೆ ಇತ್ಯುಪಯುಜ್ಯತೆ ವ್ಯತಿರೇಕ ವಿಜ್ಞಾನಂ. ಆದ್ದರಿಂದ ಇಲ್ಲಿ ವ್ಯತಿರೇಕ ವಿಜ್ಞಾನ ಅನ್ನುವಂತಹದ್ದು ಅಲ್ಲಿ ಉಪಯೋಗ ಆಗ್ತದ ಅಂತ ಹೇಳಿದ್ರು ಅವರು. ಯಾಕಂದ್ರೆ ಪರಲೋಕದ ಫಲ ಅನುಭವಿಸ್ಲಿಕ್ಕೆ ದೇಹ ವ್ಯತಿರಿಕ್ತ ಆತ್ಮನೇ ಬೇಕು ಅಂತ ಹೇಳ್ತಾರ ಅವರು. ಅಂದ್ರೆ ಇಲ್ಲಿ ಆತ್ಮಜ್ಞಾನ ಅನ್ನುವಂತಹದ್ದು ಈ ರೀತಿ ಅಂದ್ರೆ ಅವರು ನಾವು ಹೇಳುವಂತ ಮೋಕ್ಷವನ್ನ ಹೇಳಂಗಿಲ್ಲ. ಅವರು ಸ್ವರ್ಗಾದಿ ಲೋಕಗಳ ಒಂದು ಭೋಗವನ್ನ ಅನುಭೋಗ ಮಾಡೋದನ್ನೇ ಅದೇ ಮೋಕ್ಷ ಅಂತ ಹೇಳ್ತಾರ ಅವ್ರು. ಸ್ವರ್ಗಲೋಕ ಪ್ರಾಪ್ತಿಯೇ ಮೋಕ್ಷ ಅಂತ ಅವರು ಜೈಮಿನಿ ಆಚಾರ್ಯ ಸಿದ್ಧಾಂತ ಒಳಗೆ ಅತ್ಯಂತ ದುಃಖ ನಿವೃತ್ತಿ ಪರಮ ಹೇಳ್ತಾರೆ. ಇದನ್ನ ಒಪ್ಪಂಗಿಲ್ಲ ಅವರು. ಅವ್ರು ಹೇಳ್ತಕ್ಕಂತ ಮೋಕ್ಷದ ವಿಚಾರವೇ ಬ್ಯಾರೆ ಅಂತ. ಈ ಸುದ್ದಿಗಳಲ್ಲಿ ಆತ್ಮಜ್ಞಾನ ಹೇಳ್ಯಾರಲ್ಲ, ಅದು ಕೇವಲ ಅರ್ಥವಾದ ಮಾತ್ರದ. ಯಾಕಂದ್ರೆ ಇಲ್ಲಿ ಕರ್ಮಕರ್ತೃ ಆಗಿರ್ತಕ್ಕಂಥವನೇ ಅಲ್ಲಿ ಸ್ವರ್ಗಾದಿ ಲೋಕಗಳನ್ನ ಪಡಿತಾ ಇದ್ದಾನ ಅಂತ. ಇಷ್ಟು ಹೇಳ್ಕೊಂಡು ಬಂದು ಇಲ್ಲಿ ಇನ್ನೂ ಪೂರ್ವಪಕ್ಷದ ವಿಚಾರ ಅನ್ನುವಂತಹದ್ದು ಇನ್ನೂ ಅಷ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನೂ ಬೇರೆ ಬೇರೆ ಶ್ರುತಿ ಪ್ರಮಾಣ ಕೊಡ್ತಾರ ಅವರು. ಮತ್ತು ಆಚಾರ ದರ್ಶನಾಥ್ ಅಂತೇಳಿ ಅದು ಇನ್ನೂ ಒಂದಿಷ್ಟು ಅದಾವ್ರಿ ಅವು. ಅದನ್ನ ಮತ್ತೆ ನೋಡೋಣ. ಎಷ್ಟು